ಹೆಲ್ತ್ ಅಂಡ್ ಪ್ರಾಡಕ್ಟ್ ಪ್ಲಾನ್ ಬಗ್ಗೆ ನನ್ಗೆ ಹೇಳ್ಬೇಕು ಅಂತ ಹೇಳಿ ಈಗ ಅಲ್ವಾ, ಎಲ್ಲರಿಗೂ ಹೆಲ್ತ್ ಬೇಕು. ಹೆಲ್ತ್ ಇದ್ರೆ ಈಗ ಮನುಷ್ಯ ಒಂದು ಸುಖವಾಗಿ ಜೀವನ ನಡೆಸ್ಬೇಕಂದ್ರೆ ನಮ್ಗೆ ಹೆಲ್ತ್ ಅತ್ಯವಶ್ಯಕ. ಮನಿ ಈಸ್ ನಾಟ್ ಅ ಮ್ಯಾಟರ್. ಇಲ್ಲಿ ದುಡ್ಡಿರುವವನು ಕೂಡ ಹೆಲ್ತ್ ಚೆನ್ನಾಗಿಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ. ಅದಕ್ಕೆ ಎಲ್ಲರಿಗಿಂತ ಮುಖ್ಯವಾಗಿ ನಾವು ಒಂದು ಆಶೀರ್ವಾದವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವೀಗ ನೀವು ಆರೋಗ್ಯವಾಗಿರ್ಬೇಕು ಅಂತ ಆಶೀರ್ವಾದವನ್ನ ಪಡ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಆ ರೀತಿಯ ಒಂದು ಅವಸ್ಥೆ ನಮ್ಮಲ್ಲಿ ಈಗ ಆಗೋಗಿದೆ ಅಲ್ವಾ. ಎಲ್ಲಿ ನೋಡಿ ರೋಗ 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 ರೋಗ. ಯಾರನ್ನ ಕೇಳಿ ಹೌ ಆರ್ ಯು ಅಂತ ಕೇಳಿದ್ರೆ ಸಾಕು, ಯಾರು ಗುಡ್ ಅಂತ ಹೇಳೋಕ್ಕಿಂತ ಮುಂಚೆ ಐ ಹ್ಯಾವ್ ದಿಸ್ ಪ್ರಾಬ್ಲಮ್, ಐ ಹ್ಯಾವ್ ದಿಸ್ ಪ್ರಾಬ್ಲಮ್, ನನ್ಗೆ ಈ ತರದ್ದು ಪ್ರಾಬ್ಲಮ್ ಇದೆ, ಹೀಗೆ ಇದೆ, ಆರೋಗ್ಯವಾಗಿ ಹೇಳೋದು ತುಂಬಾ ಕಡಿಮೆ. ಆದ್ರೆ ನಮ್ಮಲ್ಲಿ ನಾವೆಲ್ಲ ವಿಸ್ಟಾರಿಯನ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾವೆಲ್ಲ ವಿ ಆರ್ ಆಲ್ ಗುಡ್. ಯಾಕೆಂತ ಹೇಳಿದ್ರೆ ನಮಗೆ ಅಂತಹ ಒಂದು ಅವಕಾಶ ಸಿಕ್ಕಿದೆ. ಎಲ್ಲರೂ ಕೂಡ ಆರೋಗ್ಯವಾಗಿರ್ಲಿಕ್ಕೆ ನಮ್ಮ ಹೆಮ್ಮೆಯ, ನಮ್ಮ ಸಂಸ್ಥೆಯ ಹೆಮ್ಮೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ ಅವರು ಈ ಒಂದು ಅವಕಾಶವನ್ನ ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ. ಹೆಲ್ತ್ ಬಹು ಮುಖ್ಯ. ಆರೋಗ್ಯ, ಮನುಷ್ಯ ಆರೋಗ್ಯವಾಗಿರ್ಬೇಕಾದ್ರೆ ಆಗ ಮಾತ್ರ ಅವನು ಒಂದು ನಗಾಡ್ಲಿಕ್ಕೆ ಸಾಧ್ಯ. ಮನುಷ್ಯನಲ್ಲಿ ಅನಾರೋಗ್ಯವಿದ್ರೆ ಅವನು ನಿಜವಾಗಿಯೂ ನೆಗಾಡ್ಕೊಂಡಿರ್ಲಿಕ್ಕೆ ಸಾಧ್ಯ ಉಂಟಾ ಅಲ್ವಾ? ಇದೆಯಾ ಹೇಳಿ? ಇಲ್ಲ. ಅದರಿಂದ ಎಲ್ಲರೂ ಆರೋಗ್ಯವಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಈಗ ಕ್ವೆಶ್ಚನ್, ದೊಡ್ಡದಾದಂತಹ ಕ್ವೆಶ್ಚನ್ ನಮ್ಮ ಎಲ್ಲರ ಮುಂದೆ ಇದೆ. ಯಾಕೆ ಇಷ್ಟೊಂದು ಜನರಲ್ಲಿ ಅನಾರೋಗ್ಯ ಕಾಣ್ತಾ ಇದೆ? ಯಾಕೆ ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ನೋಡಿ. ಹಳೆಯ ಕಾಲದಲ್ಲಿ ಒಂದು 50 years ಬ್ಯಾಕ್, 70 years ಬ್ಯಾಕ್, ಒಂದು 100 years ಬ್ಯಾಕ್ ಎಲ್ಲ ತಕೊಂಡ್ರೆ ಏನಾಗುತ್ತೆ ಹೇಳಿ? ನಾವು ಅದರಲ್ಲೂ ಸ್ಪೆಷಲ್ ಆಗಿ ನಮ್ಮ ಭಾರತೀಯರು ತುಂಬಾ ಆರೋಗ್ಯವಾಗಿದ್ರು, ಗಟ್ಟಿ ಮುಟ್ಟಾಗಿದ್ರು. ಯಾಕೆಂತ ಹೇಳಿದ್ರೆ ಅವರು ತಿನ್ನುತ್ತಾ ಇರುವಂತಹ ಫುಡ್, ಅವರು ಸೇವಿಸ್ತಾ ಇದ್ದಂತಹ ಒಂದು ವಾಯು, ಅವರು ಇದ್ದಂತಹ ಒಂದು ರೀತಿ, ಒಂದು ಒಂದು ಕುಟುಂಬ, ಎಲ್ಲರೂ ಒಟ್ಟಾಗಿ ಇರುವಂತಹ ಒಂದು ಕುಟುಂಬದಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ. ನಮ್ಮ ಸಮಾಜವೇ ಒಂದು ಎಲ್ಲ ಜನ ಒಟ್ಟಿಗೆ ಸೇರಿ ನೋಡಿ. ನೀವು ಹಳೆ ಕಾಲದಲ್ಲಿ ನೋಡಿರ್ಬಹುದು, ಒಂದು ಜಾತ್ರೆ ಆಗ್ಲಿ, ಒಂದು ಹಬ್ಬ ಹರಿದಿನ ಆಗ್ಲಿ, ನಾವೆಲ್ಲರೂ ಒಟ್ಟಿಗೆ ಸೇರಿ ಅದನ್ನ ಆಚರಣೆ ಮಾಡ್ತಾ ಇದ್ವಿ. ಅಲ್ಲಿ ಜಾತಿ ಭೇದ, ಎರಡೇ ಜಾತಿ ಇದ್ದಿದ್ದು, ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ, ಎರಡೇ ಜಾತಿ ಇದ್ದಿದ್ದು ಅಲ್ವಾ. ಆಗ ಮನುಷ್ಯ ಅನ್ನುವನು ಎಲ್ಲಕ್ಕಿಂತ ಈ ಎಂತ ಹೇಳೋದು, ಎಲ್ಲದರಿಂದ ಮುಕ್ತಿ ಹೊಂದಿದವನು. ಈ ಅಸೂಯೆ ಆಗ್ಲಿ, ಒಂದು ಅನಾರೋಗ್ಯವಾಗ್ಲಿ, ಇದರಿಂದೆಲ್ಲ ಅವನು ದೂರ ಇದ್ದ ಅಲ್ವಾ. ಸೊ ನಾವೊಂದು ಆರೋಗ್ಯವಾಗಿರ್ಬೇಕಾದ್ರೆ ಒಂದು ಒಳ್ಳೆಯ ಆಹಾರ ಬೇಕು, ಒಳ್ಳೆಯ ನೀರು ಬೇಕು, ಶುದ್ಧವಾದಂತಹ ಗಾಳಿ ಬೇಕು. ಇದೆಲ್ಲ ಈಗಿನ ಕಾಲದಲ್ಲಿ ನಮ್ಗೆ, ನಮ್ಮ ಜನರೇಷನ್ ಅಲ್ಲಿ ಇದು ಸಿಗ್ತಾ ಇದೆಯಾ? ಸ್ವಲ್ಪ ಪಂಕಜಮ್ಮ ಏನಾಯ್ತು? ಸ್ವಲ್ಪ ಝೂಮ್ ಮಾಡ್ಕೊಡಿ ಪಂಕಜಮ್ಮ. ಇದು ನೀವು ಫೋನ್ ಇಟ್ಕೊಳ್ಳಿ ಶಾನ್ ಮೇಡಮ್, ಫೋನ್ ಅಡ್ಡ ಇಟ್ಕೊಳ್ಳಿ ನೀವು. ಹಾ, ಫೋನ್ ಅಡ್ಡ ಇಟ್ಕೊಳ್ಳಿ ಮ್ಯಾಮ್. ನೀವು ಫೋನ್ ಅಡ್ಡ ಇಟ್ಕೊಳ್ಳಿ ಶನಾದ್ ಮ್ಯಾಮ್. ಫೋನ್ ಅಡ್ಡ ಇಟ್ಕೊಳ್ಳಿ ಮ್ಯಾಮ್. ಓಕೆ, ಒಂದ್ ನಿಮಿಷ. ತೊಂದ್ರೆ ಇಲ್ಲ ಮ್ಯಾಮ್. ಕಾಣಿಸ್ತಾ ಇದೆಯಾ? ಹಾ, ಕಾಣಿಸ್ತಾ ಇದೆಯಾ? ಅದು ನಿಮ್ಗೆ ನೋ ಪ್ರಾಬ್ಲಮ್, ನೋ ಇಶ್ಯೂಸ್. ಓಕೆ ಓಕೆ ಮ್ಯಾಮ್, ಓಕೆ ಕಂಟಿನ್ಯೂ. ಶಾಲೆ ಕಂಟಿನ್ಯೂ? ಎಸ್ ಮ್ಯಾಮ್. ಮಾಡ್ತಾ ನಾನು? ಎಸ್ ಮ್ಯಾಮ್. ಎಲ್ಲರೂ ಆರೋಗ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅಲ್ವಾ. ಹೆಲ್ತ್ ಅಂದ್ರೆ ಆರೋಗ್ಯ. ಆರೋಗ್ಯವಾಗಿರ್ಬೇಕಾದ್ರೆ ಅನೇಕ ತತ್ವಗಳನ್ನ ಪಾಲಿಸ್ಬೇಕು. ಮೊದಲನೇದಾಗಿ ನಮ್ಮ ಊಟ, ಆಹಾರ ಚೆನ್ನಾಗಿರ್ಬೇಕು. ಅದರ ಜೊತೆಗೆ ಸ್ವಲ್ಪ ಎಕ್ಸಸೈಸ್ ಇರ್ಬೇಕು. ದಿನ ಬೆಳಿಗ್ಗೆ
ಸಂಜೆ ಹೊತ್ತು ವಾಕಿಂಗ್ ಇರ್ಬೇಕು. ಅದಕ್ಕೆ ಸರಿಯಾಗಿ ಮಿತವಾದ ಆಹಾರವನ್ನ ನಾವು ತಗೊಳ್ಬೇಕು, ಒಳ್ಳೆಯ ಆಹಾರವನ್ನ ನಾವು ತಗೊಳ್ಬೇಕು. ನಮ್ಮ ಕುಟುಂಬ ಮತ್ತು ಸಮಾಜದಲ್ಲಿ ಈಗಾಗಲೇ ಗಂಭೀರವಾದ ಕಾಯಿಲೆಗಳಿಂದ ನಾವು ಹೋರಾಡ್ತಾ ಇದ್ದೇವೆ ಅಲ್ವಾ? ಅದೇ ರೀತಿ ಹೋರಾಡ್ತಾ ಇರುವಂತ ಅನೇಕ ಜನ ಇದ್ದಾರೆ. ಅದರಲ್ಲಿ ಚಿಕಿತ್ಸೆಯಿಂದ ತೊಂದರೆಗಳ ಆದವರು, ಮತ್ತೆ ಇನ್ನು ಎಷ್ಟೇ ಅವರು ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಅವರಿಗೆ ಆರೋಗ್ಯ ಸಿಗ್ತಾನೆ ಇಲ್ಲ. ಸೊ ಇದೆಲ್ಲ ಯಾಕೆ ಆಗ್ತಾ ಇದೆ? ಸೊ ಆರೋಗ್ಯ ಅಂದ್ರೆ ಏನು ಅಂತ ನಾನು ಮೊದಲು ಹೇಳ್ಕೊಡ್ತೇನೆ. ಏನು ಅಂತ ಹೇಳಿದ್ರೆ, ಆರೋಗ್ಯವಾಗಿರ್ಬೇಕಾದ್ರೆ ನಮ್ಮ ಬಾಡಿ, ಈಗ ದೇವರು ಹೇಗೆ ನಮ್ಮ ಒಂದು ಇಂಜಿನ್ ಅನ್ನ ಫಿಟ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಕಾರನ್ನ ತಗೊಂಡ್ರೆ ಅದರೊಳಗಡೆ ಯಾವ ರೀತಿ ಒಂದು ಪರ್ಫೆಕ್ಟ್ ಇಂಜಿನ್ ಇದೆ, ಅದೇ ರೀತಿ ದೇವರು ಕೂಡ ನಮ್ಮ ದೇಹವನ್ನ ಒಂದು ಇಂಜಿನ್ ತರ ಫಿಟ್ ಮಾಡಿದ್ದಾರೆ ಅಲ್ವಾ? ಸೊ ಇದ್ರಲ್ಲಿ ಏನೆಲ್ಲ ಬೇಕು ನಮ್ಗೆ? ವಾಟರ್ ಬೇಕು, ನೀರು ಬೇಕು, ಕಾರ್ಬೋಹೈಡ್ರೇಟ್ ಬೇಕು, ಮತ್ತೆ ಫ್ಯಾಟ್ ಬೇಕು, ಮತ್ತೆ ವಿಟಮಿನ್ ಬೇಕು, ಪೌಷ್ಟಿಕಾಂಶಗಳು ಬೇಕು, ಮಿನರಲ್ ಬೇಕು, ಪ್ರೋಟೀನ್ ಬೇಕು, ಮತ್ತೆ ಫೈಬರ್ ಬೇಕು. ಇದೆಲ್ಲ ಬೇಕು ನಮ್ಗೆ ಒಂದು ಆರೋಗ್ಯವಾದಂತಹ ದೇಹ, ನಮ್ಮ ಬಾಡಿ ಆರೋಗ್ಯವಾಗಿರ್ಬೇಕಾದ್ರೆ. ಸೊ ಇದೆಲ್ಲ ಈಗ ನಿಜವಾಗಿ ನಮ್ಗೆ ಸಿಗ್ತಾ ಇದೆಯಾ? ಯಾಕೆ ನಮ್ಮ ಆರೋಗ್ಯ ದಿನದಿಂದ ದಿನಕ್ಕೆ ಜನರಲ್ಲಿ ಹದಗೆಡ್ತಾ ಇದೆ? ಯಾಕೆಂತ ಹೇಳಿದ್ರೆ ನಾವಿರುವಂತ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ. ಒಬ್ರು ಸ್ವಲ್ಪ ಅವ್ರ ಬ್ಯಾಲೆನ್ಸ್ ಆಯ್ತು ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ಈಗ ತುಂಬಾ ಕಾನ್ಶಿಯಸ್ ಆಗಿರ್ತಾರೆ ಜನರು ಆರೋಗ್ಯದ ಬಗ್ಗೆ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಕ್ಷಣ ಅವರು ಡಾಕ್ಟರ್ ಹತ್ರ ಓಡ್ತಾರೆ ಅಲ್ವಾ? ಸೊ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೋಡಿ, ನಾವು ಡಾಕ್ಟರ್ ಹತ್ರ ಹೋದಾಗ ಮುಂಚೆ ಒಂದು 25 years ಬ್ಯಾಕ್ ಎಲ್ಲ ಡಾಕ್ಟರ್ಸ್ ಒಂದು ಚಿಕ್ಕ ಟ್ಯಾಬ್ಲೆಟ್ ಅಥವಾ ಶಿರಪಲ್ಲಿ ಕೊಡ್ತಾ ಇದ್ರು. ಮತ್ತೆ ಕೆಲವರು ಪುಡಿಗಳಲ್ಲಿ ಕೊಡ್ತಾ ಇದ್ರು, ಮತ್ತೆ ಕೆಲವರು ಎಂತ ರಸಗಳನ್ನ ಮನೆಯಲ್ಲೇ ಮಾಡಿದಂತಹ ಒಂದು ಕೆಲವೊಂದು ಇದನ್ನೆಲ್ಲ ಕೊಡ್ತಾ ಇದ್ರು. ಮತ್ತೆ ಯಾಕೆ ಈ ರೀತಿಯಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ? ಬಾಡಿಯಲ್ಲಿ ಯಾಕೆ ಸರಿಯಾದ ವಿಟಮಿನ್ಸ್ ನಮ್ಗೆ ಸಿಗ್ತಾ ಇಲ್ಲ? ಯಾಕೆಂತ ಹೇಳಿದ್ರೆ ನೋಡಿ, ಹಳೆ ಕಾಲದಲ್ಲಿ, ಈಗ ನಾವು ನಮ್ಮ PPT ಪ್ರಕಾರ ಹೋದ್ರೆ ಲೈಫ್ ಫ್ಯೂ ಡಿಕೇಡ್ಸ್ ಬ್ಯಾಕ್ ಅಥವಾ ಇವತ್ತಿಗೂ, ಹಳೆಯ ಕಾಲಕ್ಕೂ ಇವತ್ತಿಗೂ ನೋಡ್ಕೊಂಡ್ರೆ, ಹಳೆ ಕಾಲದಲ್ಲಿ ರೋಗ ಬೇಗ ವಾಸಿ ಆಗ್ತಾ ಇತ್ತು, ಮತ್ತೆ ತುಂಬಾ ಲೇಟ್ ಆಗಿ ಬರ್ತಾ ಇತ್ತು. 60, 70, 80 ವರ್ಷ ಆದ್ಮೇಲೆ ರೋಗಗಳು ಬರ್ತಾ ಇತ್ತು. ಲಿವಿಂಗ್ ಲಾಂಗ್, ಡೈಯಿಂಗ್ ಲೇಟ್ ಅಂತ ಹೇಳ್ತಾ ಇದ್ವಿ. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ, ಲಿವಿಂಗ್ ಶಾರ್ಟ್, ಡೈಯಿಂಗ್ ಸೂನ್. 40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಬಂತು, 25 ವರ್ಷಕ್ಕೆ ಶುಗರ್ ಬಂತು, ಮತ್ತೆ ಒಬೆಸಿಟಿ ಅಂತೂ ಬಿಡಿ, ಹೇಳೋದೇ ಬೇಡ ಅಲ್ವಾ? ಯಾಕೆ ಈ ರೀತಿ ಯಾಕೆ ಆಯ್ತು? ವಾಟ್ ವೆಂಟ್ ರಾಂಗ್? ಯಾಕೆ ಆಯ್ತಿದು? ಯಾಕೆಂತ ಹೇಳಿದ್ರೆ, ನಾವು ಹಳೆ ಕಾಲದಲ್ಲಿ ನೋಡಿ, ಮುಂಚೆ ಗಾಡ್ ಮೇಡ್ ಫುಡ್ ಅನ್ನ ನಾವು ಯೂಸ್ ಮಾಡ್ತಾ ಇದ್ವಿ. ಈಗ ಮ್ಯಾನ್ ಮೇಡ್ ಫುಡ್ ಅನ್ನ ನಾವು ಯೂಸ್ ಮಾಡ್ತಾ ಇದ್ದೇವೆ. ಗಾಡ್ ಮೇಡ್ ಫುಡ್ ಅಂದ್ರೆ ಏನು? ಹಣ್ಣು, ಹಂಪಲು, ತರಕಾರಿ, ಮತ್ತೆ ವೆಜಿಟೇಬಲ್ಸ್ ಅನ್ನ ನಮ್ಮ ಇದರಲ್ಲೇ ಹೊಲದಲ್ಲೇ ಬೆಳಿತಾ ಇದ್ವಿ. ಮತ್ತೆ ಪ್ರತಿಯೊಂದು ಕೂಡ ನಮ್ಗೆ ಹಸುವಿನ ಹಾಲು ನಾವು ಕುಡಿತಾ ಇದ್ವಿ. ಮನೆಯಲ್ಲೇ ಕರೆದಂತ ಹಾಲು, ಬೆಣ್ಣೆ, ತುಪ್ಪ, ಇದನ್ನೆಲ್ಲ ನಾವು ಮುಂಚೆ ಯೂಸ್ ಮಾಡ್ತಾ ಇದ್ವಿ. ಮತ್ತೆ ಹರಳೆಣ್ಣೆ ಯೂಸ್ ಮಾಡ್ತಾ ಇದ್ವಿ ಅಲ್ವಾ? ಅದರ ಜೊತೆಗೆ ಫಿಶ್ ಬೇಕಿದ್ರೆ ಹೋಗಿ ಹಿಡಿದು ತಕೊಂಡ್ ಬರ್ತಾ ಇದ್ರು. ಹೊಳೆಗೆ ಹೋಗಿ, ನದಿಗೆ ಹೋಗಿ ಹಿಡ್ಕೊಂಡ್ ಬರ್ತಾ ಇದ್ವಿ. ಮತ್ತೆ ಮನೆಯಲ್ಲೇ ಸಾಕಿದಂತಹ ಕೋಳಿ ಮೊಟ್ಟೆಯನ್ನ ತಿಂತಾ ಇದ್ರು. ಯಾರು ನಾನ್ ವೆಜಿಟೇರಿಯನ್ಸ್ ಇರುವವರು, ಯಾರಾದ್ರೂ ನೆಂಟ್ರು ಯಾರಾದ್ರೂ ಬಂದ್ರೆ ಕೋಳಿಯನ್ನೇ ಕುಯ್ದು ತಿಂತಾ ಇದ್ವಿ ನಾವು ಅಲ್ವಾ? ಆದ್ರೆ ಈಗ ಏನಿದೆ ಹೇಳಿ? ಫ್ರೂಟ್ಸ್ ಕೂಡ ಅಷ್ಟೇ. ಈಗ ನಾವು ರೀಸೆಂಟ್ ಆಗಿ ಗೋವಾಕ್ಕೆ ಹೋದಾಗ ನೋಡಿ, ನಮ್ಗೆ ವೇಟ್ ಮಾಡ್ತಾ ಇದ್ವಲ್ಲ ಅಲ್ಲಿ ಊಟಕ್ಕೆ, ಅಲ್ಲಿ ನೋಡಿ ಕಾಡಿನ ಹಣ್ಣು ಸಿಗ್ತಾ ಇತ್ತು. ಅದೆಲ್ಲ ನಾವು ಕಾಡಲ್ಲಿ ತರದ್ದು ಹಣ್ಣುಗಳನ್ನ ನಾವು ತಿಂದಿದ್ದೇವೆ. ಈಗ ತೋಟದಲ್ಲೆಲ್ಲ ಈಗ ಏನು ಅಂತ ಹೇಳಿದ್ರೆ, ಆ ಕಾಡಿನ ಹಣ್ಣಿನ ಇದೆಲ್ಲ ಗಿಡವನ್ನೆಲ್ಲ ತೆಗೆದು ಈಗ ಕಾಫಿ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಕಾಳು ಮೆಣಸುದು ಅದರದ್ದೆಲ್ಲ ಈಗ ಹಾಕೋದು. ಎಷ್ಟು ಹಳೇದು, ಒಂದು ಸ್ವಲ್ಪ ನೀವು ಸ್ವಲ್ಪ ಡೆನ್ಸ್ ಫಾರೆಸ್ಟ್ ತರ
ನಮ್ಮ ತೋಟದ ಹತ್ರ ಅಥವಾ ಯಾರಿಗೆಲ್ಲ ಸ್ವಲ್ಪ ಕಾಡ್ ಹತ್ರ ಇದೆ ಅವರಿಗೆ ಗೊತ್ತಿರ್ತದೆ ಎಷ್ಟು ನಾವು ಕಾಡಿನ ಹಣ್ಣನ್ನ ನಾವು ತಿಂತಾ ಇದ್ವಿ ಅಂತ. ಈಗದ ಮಕ್ಳಿಗೆ ಆಗ್ಲಿ ಈಗದ ಜನರೇಷನ್ಗೆಲ್ಲ ಅದೆಲ್ಲ ಗೊತ್ತೇ ಇಲ್ಲ ಬಿಡಿ ಅಲ್ವಾ. ಆದ್ರೆ ಈಗ ಇದೆಲ್ಲ ಮ್ಯಾನ್ ಮೇಡ್ ಫುಡ್ ಏನು ಅಂತ ಹೇಳಿದ್ರೆ ಈಗ ನಾವು ಪಿಜ್ಜಾ ಬರ್ಗರ್ ಮತ್ತೆ ಎಲ್ಲ ಫಾಸ್ಟ್ ಫುಡ್ಗೆ ನಾವು ಇದಾಗ್ಬಿಟ್ಟಿದ್ದೇವೆ. ಗೋಬಿ ಮಂಚೂರಿ ತಿನ್ಬೇಕು, ಪಾನಿಪುರಿ ತಿನ್ಬೇಕು ಅಲ್ವಾ. ಎಲ್ಲರಿಗ ಇದೆಲ್ಲ ಏನು ಅಂತ ಹೇಳಿ ಇದೆಲ್ಲ ಟೇಸ್ಟ್. ನಮ್ಗೆ ಉತ್ತಮವಾದ ಆಹಾರಕ್ಕಿಂತ ನಮ್ಗೆ ಟೇಸ್ಟ್ ತುಂಬಾ ಮುಖ್ಯ. ಈಗಿನ ಮಕ್ಳು ಏನ್ ಹೇಳಿ, ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದ್ರೆ ಅಥವಾ ನಮ್ಮ ಟ್ರೈನ್ ಅಲ್ಲಿ ನೋಡಿರ್ಬೋದು, ಎಲ್ಲರಿಗೆ ಏನ್ ಹೇಳಿ ಲೇಸ್ ಪ್ಯಾಕೆಟ್ ಬೇಕು, ಚಪಲ ಬಾಯಿ ಟೇಸ್ಟ್. ಇದೇನಾಗತ್ತೆ ಅಂತ ಹೇಳಿದ್ರೆ ಟೇಸ್ಟ್ ಬಡ್ ಚೇಂಜ್ ಆಗ್ಬಿಡುತ್ತೆ ನಮ್ಮ ಮಕ್ಕಳದೆಲ್ಲ. ನಾವೆಲ್ಲ ಮಕ್ಳಿಗೆ ಏನಾದ್ರು ಕೊಟ್ರೆ, ಚಿಕ್ಕ ಮಕ್ಳಿಗೆಲ್ಲ ಕೊಟ್ರೆ ಈ ಲೇಸ್ ಎಲ್ಲ ತಿಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರ ಟೇಸ್ಟ್ ಬಡ್ ಚೇಂಜ್ ಆಗೋಗುತ್ತೆ. ಮತ್ತೆ ಗೋಬಿ ಮಂಚೂರಿ ನೀವು ಫಾಸ್ಟ್ ಫುಡ್ ಗೆ ಏನಾದ್ರು ಹೋಗಿ ಒಂದು ದಿವಸ ಒಂದು ಡಿನ್ನರ್ ನೀವು ತಿಂದು ಬನ್ನಿ, ಮತ್ತೆ ನೆಕ್ಸ್ಟ್ ಡೇ ನಿಮ್ಗೆ ಮನೇಲಿ ಏನ್ ಮಾಡಿಟ್ಟಿರ್ತಾರೆ ಅಥವಾ ಲಂಚ್ಗೆ ಏನಾದ್ರು ಹೋದ್ರೆ, ನೀವು ಪಾರ್ಟಿಗೆ ಏನಾದ್ರು ಹೋದ್ರೆ ಮನೇಲಿ ಏನಾದ್ರು ಮಾಡಿದ್ರೆ, ಅಮ್ಮ ಒಳ್ಳೆ ಸಾಂಬಾರ್ ಮಾಡಿದ್ರೆ, ತರಕಾರಿ ವೆಜಿಟೇಬಲ್ ಏನಾದ್ರು ಸಾಂಬಾರ್ ಮಾಡಿದ್ರೆ ಯಾರಿಗೂ ಅವತ್ತು ಊಟ ಬೇಡ. ಯಾಕೆ ಹೇಳಿ, ಅವರ ಟೇಸ್ಟ್ ಬಡ್ ಚೇಂಜ್ ಆಗಿರುತ್ತೆ. ಅವ್ರಿಗೆ ಯಾವುದು ಇಷ್ಟನೇ ಆಗಲ್ಲ ಅದೆಲ್ಲ. ಅದೇ ಹೇಳ್ತಾ ಇರೋದು, ಈಗ ಗಾಡ್ ಮೇಡ್ ಫುಡ್ ಇಂದ ನಾವೇನ್ ಮಾಡಿದ್ದೇವೆ, ಈಗ ಮ್ಯಾನ್ ಮೇಡ್ ಫುಡ್ ಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದೇವೆ. ಮ್ಯಾನ್ ಮೇಡ್ ಫುಡ್ ಅಲ್ಲಿ ಅದೇ ನಮ್ಗೆ ಹೆಲ್ತ್ಗಿಂತ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೆ ಯಾವ್ದು ಒಳ್ಳೇದಿದೆ, ಯಾವ್ದು ಪೌಷ್ಟಿಕಾಂಶ ಸಿಗ್ಬೇಕು ಅದನ್ನ ಬಿಟ್ಬಿಟ್ಟು ನಾವೇನ್ ಮಾಡ್ತಾ ಇದ್ದೇವೆ, ಈಗ ಸ್ಲಿಮ್ ಟ್ರಿಮ್ ಆಗಿ ಕಾಣ್ಬೇಕು. ಈಗ ಹುಡುಗಿಯರಿಗೆಲ್ಲ ಸ್ವಲ್ಪ ದಪ್ಪ ಆದ್ರೆ ಸಾಕು, ನಾನ್ ತುಂಬಾ ದಪ್ಪ ಆಗ್ಬಿಟ್ಟಿದ್ದೇನೆ, ಬೇಡಪ್ಪ ನಾನ್ ಡಯಟ್ ಮಾಡ್ಬೇಕು ಅಂತೇಳಿ ಏನ್ ಮಾಡ್ತಾರೆ, ಒಂದು ಬರ್ಗರ್ ತಿನ್ನೋದು, ಅದ್ರ ಜೊತೆಗೆ ಕೂಲ್ ಡ್ರಿಂಕ್ಸ್ ಕುಡಿಯೋದು. ಇದರಿಂದ ಎಷ್ಟು ಹಾನಿಕರ ಆಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವು ಮಕ್ಕಳು ಅವರಿಗೆ ಗೊತ್ತಾಗೋದಿಲ್ಲ ಅದ ಫುಡ್ ಅಲ್ಲಿ ಎಷ್ಟು ಟೇಸ್ಟಿ ಪೌಡರ್ ಹಾಕಿರ್ತಾರೆ, ಮತ್ತೆ ಈಸ್ಟ್ ಹಾಕಿರ್ತಾರೆ. ಅದೇನಾಗುತ್ತೆ ಅಂತ ಹೇಳಿದ್ರೆ ಒಂದೇ ಸಲ ಬಲ್ಜ್ ಆದಾಗ ಅದರ ಜೊತೆಗೆ ಈ ಡ್ರಿಂಕ್ಸ್ ಕುಡಿತೀವಲ್ಲ, ಸಾಫ್ಟ್ ಡ್ರಿಂಕ್ ಕುಡ್ದಾಗ ಏನಾಗುತ್ತೆ, ಅದು ತಕ್ಷಣ ಅದು ಕೆಳಗೆ ಮಾಡುತ್ತಲ್ಲ, ಏನು ದಪ್ಪ ಬಂದಿರುತ್ತಲ್ಲ, ನೀವು ಉಬ್ಬಸ ಬಂದಿರೋದು ಅಂತ ನೀವು ನೋಡಿರ್ಬೋದು. ನಾವು ಹಿಟ್ಟು ಎಲ್ಲ ಮಾಡುವಾಗ ಒಂದ್ ದಿವಸ ಮುಂಚೆ ಹಿಟ್ಟೆಲ್ಲ ಕಲಸಿ ಇಟ್ಟಿರ್ತೇವಲ್ಲ, ಅದು ಯಾವ ರೀತಿ ಉಬ್ಬಸ ಬಂದಿರುತ್ತೆ ಅಲ್ವಾ, ಅದೇ ರೀತಿ ಈ ಇದ್ರಲ್ಲಿ ಬ್ರೆಡ್ ಅಲ್ಲೆಲ್ಲ ಅಟ್ಲೀಸ್ಟ್ ನಾವು ಅಡಿಗೆ ಮಾಡೋ ಸೋಡಾ ಒಂಚೂರು ಹಾಕಿರ್ತೇವೆ, ಇಲ್ಲ ಉದ್ದು ಎಲ್ಲ ಹಾಕಿ ಮಾಡಿರ್ತೇವೆ ಅಲ್ವಾ. ಆದ್ರೆ ಇದ್ರಲ್ಲೆಲ್ಲ ಏನಾಗಿರುತ್ತೆ ಅಂತ ಹೇಳಿದ್ರೆ ಈಸ್ಟ್ ತುಂಬಾ ಹಾಕಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಪಿಜ್ಜಾ ಬರ್ಗರ್ ಅಂದ್ರೆ ಇದೆಲ್ಲ ಬಾಯಿಗೆ ನಮ್ಗೆ ಟೇಸ್ಟ್ ಸಿಗುವಂತದ್ದು. ನಮ್ಮ ಮಕ್ಳು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆರೋಗ್ಯಕ್ಕಿಂತ ಅವರು ಟೇಸ್ಟಿಗೆ ಹೋಗ್ತಾ ಇದ್ದಾರೆ. ಅವರು ಇದರಿಂದ ಎಷ್ಟು ಮುಂದಕ್ಕೆ ಹಾನಿ ಆಗ್ತಾ ಇದೆ ಅನ್ನೋದು ಅವರು ಮರ್ತೋಗಿದ್ದಾರೆ. ಈಗ ಮನೆಯಲ್ಲಿ ಸಹ ಮಮ್ಮಿ ವರ್ಕಿಂಗ್ ವುಮೆನ್ ಇದ್ರೆ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವರು, ನಾನು ಎಲ್ಲರಿಗೆ ಅಂತ ಹೇಳ್ತಾ ಇಲ್ಲ, ಕೆಲವರು ಯಾರು ಸ್ವಲ್ಪ ಕಾನ್ಶಿಯಸ್ ಆಗಿರ್ತಾರೆ, ಹೆಲ್ತ್ ಕಾನ್ಶಿಯಸ್ ಆಗಿರ್ತಾರೆ, ಅವ್ರೇನ್ ಹೇಳ್ತಾರೆ, ಬೇಡ 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 ಇದೆಲ್ಲ ನೀನ್ ತಿನ್ನೋದೇನ್ ಬೇಡ, ನಿನ್ ಮನೇಲಿ ಏನ್ ಅನ್ನ ಸಾಂಬಾರ್ ಮಾಡಿದಾರೆ ಅದನ್ನೇ ತಿನ್ಬೇಕು ಅಂತ ಹೇಳ್ತಾರೆ. ಮತ್ತೆ ಈಗಿನ ಜನರೇಷನ್ ಸ್ವಲ್ಪ ಡಾಮಿನೇಟಿಂಗ್ ಅಲ್ವಾ, ಅವ್ರೇನ್ ಹೇಳ್ತಾರೆ, ಬೇಡ 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 ನನ್ಗೆ ಇದೇ ಬೇಕು, ನನ್ಗೆ ಇವತ್ತು ಪಿಜ್ಜಾ ಆರ್ಡರ್ ಮಾಡ್ಬೇಕು, ಬರ್ಗರ್ ತಿನ್ಬೇಕು, ಏನಾದ್ರು ಪಾರ್ಟಿ ಆದ್ರೆ ನಾನೆಲ್ಲ ತಿಂದೆ, ಗೋಬಿ ಮಂಚೂರಿ ತಿಂದೆ, ಅದ್ ತಿಂದೆ, ಇದ್ ತಿಂದೆ, ಮತ್ತೆ ಫ್ರೆಂಚ್ ಫ್ರೈಸ್ ತಿಂದೆ, ಅದೆಲ್ಲ ಬರೀ ಉಪ್ಪು ಹಾಕಿರ್ತಾರೆ. ಅದೆಲ್ಲ ಎಷ್ಟು ನಮ್ಗೆ ಇಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಕಿಡ್ನಿಗೆ ತುಂಬಾ ಇಫೆಕ್ಟ್ ಆಗ್ತದೆ ಫ್ರೆಂಡ್ಸ್. ಮತ್ತೆ ನಮ್ಗೆ ಯಾರಿಗೆಲ್ಲ ಲೋ BP ಇದೆ ಅದೆಲ್ಲ BP ತುಂಬಾ ಅದು ಎಫೆಕ್ಟ್ ಆಗ್ತದೆ. ನಾನು ಹೇಳ್ತಾ ಹೋದ್ರೆ ತುಂಬಾ ಹೋಗ್ತದೆ, ಸೊ ಅಲ್ಲಿ ಕಟ್ ಶಾರ್ಟ್, ನಾನು ಸ್ವಲ್ಪ ಕಡಿಮೆ ಶಾರ್ಟ್ ಮಾಡಿ ನಾನು ಬೇಗ ಹೇಳ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಿಮ್ಗೆಲ್ಲ ಕೋಪ ಬರ್ತಾ ಇರ್ಬೋದು, ಏನು ಇವರು ಇದರಲ್ಲೇ ನಿಂತು ಬಿಟ್ಟಿದ್ದಾರಲ್ಲ ಅಂತೇಳಿ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ನನ್ಗೆ ಅದು ಮಕ್ಕಳ ಮೇಲೆ ತುಂಬಾ ಕಾಳಜಿ. ಹೇಳುವಾಗ ಅದು ನನ್ಗೆ ಅವರಿಗೆ ಅಟ್ಲೀಸ್ಟ್ ಮನೇಲಿ ಯಾರು ಕೇಳ್ತಾ ಇದಾರೆ, ಯಾರು ಕೇಳ್ತಾ ಇಲ್ಲ, ಐ ಡೋಂಟ್ ಮೈಂಡ್, ಅಟ್ಲೀಸ್ಟ್ ಒಬ್ಬ ಅಥವಾ ಇಬ್ರಾದ್ರೂ ಕೇಳಿದ್ರೆ ಅಟ್ಲೀಸ್ಟ್ ಅವರಿಗೆ ಅರ್ಥ ಆಗ್ತದಲ್ಲ. ನನ್ನ ಮಕ್ಳು ಇವತ್ತಲ್ಲ ನಾಳೆ ಅವರಿಗೆ ಕೇಳುವಾಗ ಅದು ಬೇಡ ಅಂತ ಹೇಳ್ಬಹುದಲ್ಲ ಅಂತ ನನ್ನ ಒಂದು ಇದು ಅಷ್ಟೇ. ಮತ್ತೆ ಅರ್ಲಿಯರ್ ಕುಕಿಂಗ್ ಮೆಥಡ್ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಅಡಿಗೆ ಸೌದೆ ಎಲ್ಲ ಮಾಡ್ತಾ ಇದ್ವಿ, ಮತ್ತೆ ಮಣ್ಣಿನ ಕುಡಿಕೆಯಲ್ಲಿ ಮೀನ್ ಸಾರೆಲ್ಲ ಮಾಡ್ತಾ ಇದ್ವಿ, ಮತ್ತೆ ಅಕ್ಕಿ ರೊಟ್ಟಿ ಎಲ್ಲ ತಾಮ್ರದ್ದು ಎಂತ ಲೋಹದ ಕಂಚಲ್ಲಿ ಮಾಡ್ತಾ ಇದ್ವಿ, ದೋಸೆ ಎಲ್ಲ ಕಂಚಲ್ಲ ಎಂತ ಹೇಳೋದು, ಮೆಟಲ್ ಬರ್ತದಲ್ಲ, ಕಬ್ಬಿಣದ್ದು ದೋಸೆ ಮಾಡುವಂತದ್ದು ಅದರಲ್ಲಿ. ಮತ್ತೆ ಇನ್ನೊಂದು ಬೀಡ್ ಅಂತ ಹೇಳ್ತೇವೆ ನಾವು, ಅದಿಷ್ಟಿಷ್ಟ ಅಗಲಾಗಿ ಮಾಡ್ತಾರಲ್ಲ ದೋಸೆ ಎಲ್ಲ ಹಾಕುವಂತದ್ದು, ಅದರಲ್ಲಿ ಮಾಡ್ತಾ ಇದ್ವಿ. ಈಗ ಏನಾಗಿದೆ ಅಂತ ಹೇಳಿದ್ರೆ ನಾವೆಲ್ಲದಕ್ಕೂ ನಾನ್ ಸ್ಟಿಕ್ಕಿಗೆ, ನಮ್ಗೆ ಬೇಗ ಆಗ್ಬೇಕಲ್ವಾ, ಬೇಗ ಬೇಗ ಬೇಗ. ಯಾಕೆಂತ ಹೇಳಿದ್ರೆ ಮನುಷ್ಯನ ಹತ್ರ ಟೈಮ್ ಇಲ್ಲ, ಎಲ್ಲ ಓಡ್ತಾ ಇದ್ದಾರೆ, ಒಂದೇ ಸಲ ಓಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಆರೋಗ್ಯ ಕೂಡ ಆರೋಗ್ಯದಿಂದ ಅನಾರೋಗ್ಯಕ್ಕೆ ಓಡ್ತಾ ಇದ್ದಾರೆ. ಮತ್ತೆ ಟುಡೇಸ್ ಕುಕಿಂಗ್ ಮೆಥಡ್ ಏನ್ ಹೇಳಿ, ಅದೇ ನಾನು ಹೇಳಿದೆಲ್ಲ ಎಲ್ಲವೂ ಕೂಡ ನಾನ್ ಸ್ಟಿಕ್, ಮತ್ತೆ ಓವನ್ ಅಲ್ಲಿ ಇಡ್ಬೇಕು, ಮತ್ತೆ ಏರ್ ಫ್ರೈ
ಇದೆಲ್ಲ ರೇಡಿಯೇಷನ್ ಬರ್ತಾ ಇದೆ ಅಲ್ವಾ, ಎಲ್ಲ ಹೀಟ್ ಎಲ್ಲ ಆಗೋದು ಹೇಗೆ, ಎಲ್ಲ ಕರೆಂಟ್ ಇಂದ ಆಗೋದು ಅಲ್ವಾ. ಇದೆಲ್ಲ ಏನಾಗ್ತಾ ಇದೆ, ಇದೆಲ್ಲ ಎಲ್ಲಿ ಹೋಗ್ತಾ ಇದೆ, ನಮ್ಮ ಆಹಾರ ನಮ್ಮ ದೇಹಕ್ಕೆ ಹೋಗ್ತಾ ಇರುತ್ತಾನೆ. ಮತ್ತೆ ಅರ್ಲಿಯರ್ ಈಟಿಂಗ್ ಮೆಥಡ್ ಕೂಡ ನೋಡಿ, ಏನ್ ಮಾಡ್ತಾ ಇದ್ವಿ ನಾವೆಲ್ಲ ಖುಷಿಯಾಗಿ ಎಲ್ಲ ಒಟ್ಟಿಗೆ ಸೇರಿ ಅಪ್ಪ ಅಮ್ಮ ಮಕ್ಕಳು ಮನೇಲಿ ಎಷ್ಟು ಇದ್ದಾರೆ, ಅಜ್ಜ ಅಜ್ಜಿ ಎಲ್ಲ ಸೇರ್ಕೊಂಡು ಒಂದೇ ಜಾಗದಲ್ಲಿ ಚಪ್ಪಳ ಎಂತ ಹೇಳೋದು, ಕಾಲು ಹೀಗೆ ಮಾಡಿ ಆಸನ ಮಾಡಿ ಕೂರ್ತೀವಲ್ಲ, ಹಾಗೆ ಕೆಳಗಡೆ ಕೂತು ತಿಂತಾ ಇದ್ವಿ ಅಲ್ವಾ. ಇದೇ ರೀತಿ ನನ್ಗೆ ಇನ್ನೊಂದು ಎಕ್ಸಾಂಪಲ್ ನೆನ್ಪಾಗ್ತಾ ಇದೆ. ನಾವು ಬರ್ತಾ ಇದರಿಂದ ಟೆಂಪಲಿಗೆ ಹೋದ್ವಿ ಲಾಸ್ಟ್ ಟೈಮ್, ದಾಂಡೇಲಿಯಿಂದ ಬರುವಾಗ. ಅಲ್ಲಿ ಏನಾಗ್ತಾ ಇದೆ, ಟೆಂಪಲ್ಗೆ ಹೋಗುವಾಗ ಕೆಳಗಡೆ ಆ ಚಪ್ಪಡಿ ಕಲ್ಲು ಹಾಕೊಂಡು ಕೂರಕ್ ಆಗ್ತಾ ಇಲ್ಲ ತುಂಬಾ ಮಕ್ಕಳಿಗೆ. ಯಾಕೆ ಹೇಳಿ, ನಮ್ಮ ಲೈಫ್ ಸ್ಟೈಲ್ ಆ ರೀತಿ ಚೇಂಜ್ ಆಗಿರೋದು. ಈ ನಿಂತು ಇರುವವರಿಗೆ ಯಾರು ಸ್ವಲ್ಪ ಯೋಗ ಎಲ್ಲ ಮಾಡ್ತಾರೆ, ಅವರಿಗೆಲ್ಲ ಈಸಿಯಲ್ಲಿ ಅವರು ಕೂರ್ತಾರೆ. ಇನ್ನು ಕೆಲವರು ಯಾರು ಜಾಸ್ತಿ ವಾಕ್ ಮಾಡಲ್ಲ, ಯಾರು ನಿಂತ್ಕೊಂಡೇ ಇರ್ತಾರೆ, ಮತ್ತೆ ಯಾರು ತುಂಬಾ ಸೋಫಾ ಮತ್ತೆ ಚೇರ್ಸ್ ಯೂಸ್ ಮಾಡ್ತಾರೆ, ಅವರಿಗೆ 100% ಅವರಿಗೆ ಕೂರ್ಲಿಕ್ಕೆ ಆಗೋದಿಲ್ಲ ಮೇಡಮ್. ಮತ್ತೆ ಅದನ್ನ ಆದಷ್ಟು ಸ್ವಲ್ಪ ಆದ್ರೂ ಒಂದು 20% ಅವರಿಗೆ ಅಭ್ಯಾಸ ಮಾಡ್ತಾ ಅದಾಗ್ತದೆ. ಮತ್ತೆ ಈಗ ಟುಡೇಸ್ ಈಟಿಂಗ್ ಮೆಥಡ್ ಏನಾಗಿದೆ, ನಾನು ಹೇಳಿದೆ ಅಲ್ಲ, ಎಲ್ಲರಿಗೆ ಕೇಕ್ ಬೇಕು. ಯಾರು ಒಟ್ಟಿಗೆ ಕೂತು ಕೆಳಗಡೆ ಕೂತ್ಕೊಂಡು ಎಲೆ ಹಾಕಿ ಊಟ ಮಾಡ್ಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ ಈಗ ಅಲ್ವಾ. ನೆಕ್ಸ್ಟ್ ನಾನು ಹೇಳೋದಾದ್ರೆ, ನೆಕ್ಸ್ಟ್ ಪೇಜಿಗೆ ಹೋಗಿ ಬನ್ನಿ. ಅರ್ಲಿಯರ್ ಫಾರ್ಮಿಂಗ್ ಮತ್ತೆ ಟುಡೇಸ್ ಫಾರ್ಮಿಂಗ್ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಅರ್ಲಿಯರ್ ಫಾರ್ಮಿಂಗ್ ನಮ್ಗೆ ಯಾವ ರೀತಿ ಮಾಡ್ತಾ ಇದ್ರು, ರೈತರು ಕಷ್ಟಪಟ್ಟು ಉಳುಮೆ ಮಾಡ್ತಾ ಇದ್ರು. ಮತ್ತೆ ನಮ್ಮ ದೇವರ ಕೃಪೆಯಿಂದ ಹೇಗೆ ಮಳೆ ಬರ್ತದೆ ಆ ರೀತಿ ನಾವು ಮಳೆಗೆ ಕಾಯ್ತಾ ಇದ್ವಿ. ಈಗ ಬೋರ್ವೆಲ್ ಇಂದ ನೀರು, ಮತ್ತೆ ನಮ್ಮ ಇಲ್ಲೇ ನೋಡಿ ಏನಾಗ್ತಾ ಇದೆ, ನಾವು ನಿಜವಾಗಿ ಗೊಬ್ಬರವನ್ನ ಯೂಸ್ ಮಾಡ್ತಾ ಇದೀವ. ಅರ್ಲಿಯರ್ ಫಾರ್ಮಿಂಗ್ ಕೂಡ ಗೊಬ್ಬರ ಎಲ್ಲ ಹಾಕಿ ಮಾಡ್ತಾ ಇದ್ರು. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ, ಸ್ಪ್ರೇ ಮಾಡ್ತಾರೆ, ಮೆನ್ಯೂರ್ ಹಾಕ್ತಾರೆ. ಈಗ ಒಂದು ನಾವು ಅತಿ ಕಡಿಮೆ ಆದಂತಹ ಒಂದು ವಸ್ತುವನ್ನ ನಾವು ಯೋಚನೆ ಮಾಡಿದ್ರೆ, ನಾವು ಸೌತೆಕಾಯನ್ನ ನೀವು ನೋಡಿ, ಅದಕ್ಕೂ ಕೂಡ ಏನ್ ಮಾಡ್ತೇವೆ ಇದೆ, ವಿಷ ಹಾಕ್ತಾ ಇದ್ದೇವೆ ನಾವು. ಒಂದು ಕುಂಬಳಕಾಯಿ ಇಷ್ಟು ದೊಡ್ಡದಾಗೋದು ಇಷ್ಟದು ಬಲ್ಜ್ ಆಗಿ ಆಗ್ತಾ ಇದೆ ಅಲ್ವಾ. ಮತ್ತೆ ಬದನೆಕಾಯಿ ಇಷ್ಟು ದಪ್ಪ ಇರೋದು ಇಷ್ಟು ದಪ್ಪ ಆಗ್ತಾ ಇದೆ. ನೀವು ಈ ನಮ್ಮ ಬ್ಯಾಂಗ್ಳೂರಲ್ಲಿ ನಿಮ್ಮ ಗ್ಲಾಸ್ ಹೌಸ್ ಅಲ್ಲಿ ಇದು ಎಕ್ಸಿಬಿಷನ್ ಆಗುತ್ತಲ್ಲ, ಆಗ ಹೋಗಿ ನೋಡಿ ಯಾವ ರೀತಿ ಇದು ಎಷ್ಟು ದೊಡ್ಡ ಸೈಜ್ ವೆಜಿಟೇಬಲ್ಸ್ ನಿಮ್ಗೆ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿ. ಇದೆಲ್ಲ ಏನ್ ಹೇಳಿ, ನಿಜವಾಗಿ ಇದು ಒರಿಜಿನಲ್ ಆಗಿ ಆಗ್ತಾ ಇರೋದಾ? ಇಲ್ಲ. ಇದೆಲ್ಲದಕ್ಕೆ ನಾವೇನ್ ಮಾಡ್ತಾ ಇದ್ದೇವೆ, ಮೆನ್ಯೂರ್ ಹಾಕ್ತಾ ಇದ್ದೇವೆ, ಸ್ಪ್ರೇ ಮಾಡ್ತಾ ಇದ್ದೇವೆ. ಈ ಮೆನ್ಯೂರ್ ಮತ್ತೆ ಸ್ಪ್ರೇ ಅಂದ್ರೆ ಏನು, ನಥಿಂಗ್ ಬಟ್ ಅದನ್ನ ನಾವು ವಿಷವನ್ನ ಕೊಡ್ತಾ ಇರೋದು. ಈ ವಿಷ ಏನಾಗ್ತಾ ಇದೆ, ನಾವ್ ಏನೆಲ್ಲ ತಿಂತಾ ಇದ್ದೇವೆ ನಮ್ಮ ದೇಹಕ್ಕೆ ಅದು ಇಂಡೈರೆಕ್ಟ್ ಆಗಿ ಅದು ನಮ್ಗೆ ಬರ್ತಾ ಇದೆ. ಮತ್ತೆ ಟಾಕ್ಸಿನ್ ಫ್ರಮ್ ದ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಏನು, ನಮ್ಮ ಹೊರಗಡೆ ವಾತಾವರಣದಲ್ಲಿಯೂ ಕೂಡ ನಾವು ಅದನ್ನ ವಿಷವನ್ನ ನಾವು ಸೇವಿಸ್ತಾ ಇದ್ದೇವೆ. ಈಗ ಹೊರಗಡೆ ಹೋದ್ರೆ ಸಾಕು, ಬ್ಯಾಂಗ್ಳೂರಲ್ಲಿರುವವರಿಗಂತೆಲ್ಲ ಹೇಳೋದೇ ಬೇಡ ಅಲ್ವಾ. ಎಷ್ಟೊಂದು ಏರ್ ಪೊಲ್ಯೂಷನ್, ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು 4 ಸಲ ಸ್ವಲ್ಪ ಆಚೆ ಈಚೆ ಹೋಗಿ ಮಾಡಿ ಬಂದ್ರೆ ಸಾಕು, ಸಂಜೆ ಆಗುವಾಗ ಉಸಿರು ಕಟ್ಟುವ ವಾತಾವರಣ. ಅದಕ್ಕೆ ನಮ್ಮಲ್ಲಿ ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಪ್ಲಾಂಟ್ಸ್ ಅನ್ನ ನಾವು ಇಟ್ಕೊಳ್ಬೇಕು. ಒಂದು ಟೇಬಲ್ ಮೇಲೆ ಒಂದು ಪ್ಲಾಂಟ್ ಇಟ್ಕೊಳ್ಬೇಕು, ಮನೆಯ ಮೂಲೆಯಲ್ಲಿ ಒಂದು ಪಾಟ್ಸ್ ಇಟ್ಕೊಳ್ಬೇಕು. ಆಗ ಏನಾಗ್ತದೆ, ಅಟ್ ಲೀಸ್ಟ್ ನಮ್ಗೆ ಆಕ್ಸಿಜನ್ ಮನೆ ಒಳಗಾದ್ರೂ ಸ್ವಲ್ಪ ಆದ್ರೂ ಅದು ನಮ್ಗೆ ಸಿಗ್ತದೆ. ಮತ್ತೆ ಬಿಫೋರ್ ಅದೇ ಎಲ್ಲಾ ಕಡೆ ಹಚ್ಚ ಹಸಿರು ಸಿಗ್ತಾ ಇತ್ತು. ಈಗ ಎಲ್ಲಿ ನೋಡಿದ್ರು ಫ್ಯಾಕ್ಟ್ರೀಸ್ ಆಗ್ತಾ ಇದೆ. ಮತ್ತೆ ವಾಟರ್ ಪೊಲ್ಯೂಷನ್ ಕೂಡ, ನಾವು ಮುಂಚೆ ಬಾವಿದೇ ಆಗ್ಲಿ ನಾವು ಸೇದೆ ಅದನ್ನ ನೀರು ತೆಗೆದು ನಾವು ಕುಡಿತಾ ಇದ್ವಿ, ಡೈರೆಕ್ಟ್ ಆಗಿ ಕುಡಿತಾ ಇದ್ವಿ. ಆದ್ರೆ ಈಗ ನಾವು ಎಲ್ಲದಕ್ಕೂ ಒಂದು ನಮ್ಗೆ ಬಾಟಲ್ ಬೇಕು, ಬಿಸ್ಲರಿ ಇಲ್ಲದಿದ್ರೆ ಯಾವುದೇ ಆಗ್ಲಿ ಒಂದು ಸೀಲ್ಡ್ ವಾಟರ್ ಇದ್ರೆ ನಮ್ಗೆ ಸಾಕು. ನಿಜವಾಗಿ ಅದು ಪ್ಯೂರಿಫೈ ಆಗಿದ್ಯಾ ಇಲ್ವಾ ಅದೆಲ್ಲ ನಾವೇನ್ ನಿಜವಾಗಿ ನೋಡ್ತೀವಾ? ಇಲ್ಲ. ಮತ್ತೆ ಯಾರ ಕೈಯಲ್ಲಿ ಮೊಬೈಲ್ ಇಲ್ಲ, ಎಲ್ಲರ ಕೈಯಲ್ಲಿ ಮಗುವಿನ ಕೈಯಲ್ಲಿ ಈಗ ಮೊಬೈಲ್. ಇದರಿಂದ ಏನಾಗ್ತಾ ಇದೆ, ಹಳೆ ಕಾಲದಲ್ಲಿ ನಮ್ಮ ಎಲ್ಲರ ಕೈಯಲ್ಲಿ ಮೊಬೈಲ್ ಇರ್ತಿತ್ತಾ? ಇಲ್ಲ. ಎಲ್ಲರೂ ಲೆಟರ್ ಬರ್ಕೊಂಡು 15 ದಿವಸಕ್ಕೆ ಕಾಯ್ತಾ ಕೊಡ್ಬೇಕಾಗಿತ್ತು. ನನ್ನ ಬ್ರದರ್ ಎಲ್ಲ ಇದ್ರು, ಅಬ್ರಾಡ್ ಅಲ್ಲಿ ಇದ್ರು. ಅವರಿಗೆ ಇವತ್ತು ನಾವು ಲೆಟರ್ ಬರ್ದು ಹಾಕಿದ್ರೆ ಆಫ್ಟರ್ 15 ಡೇಸ್ ಅವರಿಗೆ ತಲುಪೋದು, ಪುನಃ ಅದೇ ದಿವಸ ಅಥವಾ ನೆಕ್ಸ್ಟ್ ಡೇ ಅವ್ರದ್ದು ಬರ್ದು ಹಾಕಿದ್ರೆ ಆಫ್ಟರ್ 15 ಡೇಸ್ ನಮ್ಗೆ ಸಿಗೋದು. 15 ದಿವಸ ನಾವು ಕಾಯ್ತಾ ಕೊಡ್ಬೇಕಾಗಿತ್ತು ಒಂದು ವಿಷಯವನ್ನ ಏನಾದ್ರೂ ವಿನಿಮಯ ಮಾಡ್ಬೇಕಾದ್ರೆ, ಅವರ ಆರೋಗ್ಯ ನಮ್ಗೆ ಗೊತ್ತಾಗ್ಬೇಕಾದ್ರೆ. ಮತ್ತೆ ಬಾರ್ಡರ್ ಅಲ್ಲಿ ಎಲ್ಲ ಇದ್ದಾರಲ್ಲ, ಈಗ ನಾವು ಫಿಲಮ್ ಅಲ್ಲೆಲ್ಲ ನೋಡಿರ್ಬಹುದು ಅಲ್ವಾ,
ಅವರಿಗೆ ಎಷ್ಟು ಖುಷಿ ಆಗ್ತಾ ಇದ್ದು ಆ ಲೆಟರ್ ಅನ್ನ ನೋಡ್ಬಾಗ. ಈಗ ಪೋಸ್ಟ್ ಮ್ಯಾನೇ ಇಲ್ಲ. ಯಾಕೆ ಹೇಳಿ? ನಾವ್ ಎಲ್ಲದಕ್ಕೂ ನಮ್ಗೆ ಫಾಸ್ಟ್ ಬೇಕಲ್ಲ, ಎಲ್ಲರ ಕೈಯಲ್ಲಿ ಮೊಬೈಲ್. ಈಗ ಒಂದು ಮೆಸೇಜ್ ಹಾಕಿದ್ರೆ ನೆಕ್ಸ್ಟ್ ಮೊಮೆಂಟೇ ಅದು ಹೋಗಿ ನಮ್ಗೆ ತಲುಪ್ತದೆ ಅಲ್ವಾ? ಸೊ ಹಾಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲರ ಕೈಯಲ್ಲಿ ಮೊಬೈಲ್ ಬಂದಿರೋದ್ರಿಂದ ಅಷ್ಟೇ ರೇಡಿಯೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಎಷ್ಟು ರೇಡಿಯೇಷನ್ ಜಾಸ್ತಿ ಇದೆ ಮನೆಯಲ್ಲೇ ನೋಡಿ ನೀವು, ಎಲ್ಲರ ಕೈಯಲ್ಲಿ. ಫಾರ್ ಎಕ್ಸಾಂಪಲ್, ಒಂದು ಮನೆಯಲ್ಲಿ 5 ಜನರಿಂದ 6 ಜನರ ಒಂದು ಫ್ಯಾಮಿಲಿ ಇದ್ರೆ ಅಲ್ಲಿ ಒಂದು 8 ಮೊಬೈಲ್ ಇರ್ತದೆ ಅಲ್ವಾ? ಒಬ್ಬರ ಹತ್ರ, ಡ್ಯಾಡಿ ಹತ್ರ 2, ಮಮ್ಮಿ ಹತ್ರ 2, ಅಥವಾ ಮಗನ ಹತ್ರ 2, ಅಜ್ಜ ಅಜ್ಜಿ ಹತ್ರ 1. ಇನ್ನು ಈಗ ಅಂತ ಬಿಡಿ, ಯಾರೆಲ್ಲ ಸ್ಕೂಲಿಗೆ ಹೋಗ್ತಾ ಇರ್ತಾರೆ ಮಕ್ಕಳಿಗೆ ಒಂದೊಂದು ಈ ಸ್ಮಾರ್ಟ್ ಕ್ಲಾಸ್ ಬಂದ್ಮೇಲೆ ಅಲ್ವಾ, ಆನ್ಲೈನ್ ಕ್ಲಾಸಸ್ ಅಂತ ಹೇಳೋದು, ಅವರಿಗೆ ನೋಟ್ಸ್ ಕಳ್ಸೋದು ಅಂತ ಹೇಳೋದು, ಎಲ್ಲರ ಕೈಯಲ್ಲಿ ಮೊಬೈಲ್. ಮಕ್ಳೇನ್ ಮಾಡ್ತಾ ಇದ್ದಾರೆ, ಅದನ್ನ ಮಿಸ್ಯೂಸ್ ಕೂಡ ಮಾಡ್ತಾ ಇದ್ದಾರೆ. ಮಕ್ಳೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಾತ್ರಿ ನನ್ಗೆ ನೋಟ್ಸ್ ಬರಿಬೇಕು ಅಂತ ಹೇಳ್ತಾರೆ, ಅಥವಾ ನನ್ಗೆ ಕ್ಲಾಸ್ ಅಟೆಂಡ್ ಮಾಡ್ಬೇಕು, ನನ್ಗೆ ಏನಾದ್ರೂ ಯೂಟ್ಯೂಬ್ ಇಂದ ತೆಗೆದು ನಾನು ನೋಟ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅವ್ರ ಏನ್ ಮಾಡ್ತಾರೆ, ನಿದ್ದೆ ಹೋಗ್ತಾ ಹೋಗ್ತಾ ಅದನ್ನ ನೋಡ್ತಾ 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 ಅವರ ಕಣ್ಣೆಲ್ಲ ಇದಾಗ್ತದ. ಫಸ್ಟ್ ಅದೊಂದು ವಿಷನ್ ಅಂತ ಹೋಯ್ತು, ಮಕ್ಕಳದು ಕಣ್ಣದು ಪ್ರಾಬ್ಲಮ್ ಬಂತು, ಅಲ್ಲಿಗೆ ನೋಡ್ತಾ ನೋಡ್ತಾ ರೇಡಿಯೇಷನ್ ಬಂತು, ನಮ್ಮ ಮೆದುಳಿಗೆ ಇಫೆಕ್ಟ್ ಆಯ್ತು. ಮತ್ತೆ ಕೆಲವು ಮಕ್ಳು ಏನ್ ಮಾಡ್ತಾರೆ, ನೋಡ್ತಾ ನೋಡ್ತಾ ಅವರು ದಿಂಬು ಕೆಳಗಡೆ ಇಟ್ಕೊಂಡು ಮಲಗ್ತಾರೆ. ಇದರಿಂದ ಏನೆಲ್ಲ ಆಗ್ತದೆ ಅಂತ ಹೇಳಿದ್ರೆ, ಆ ರೇಡಿಯೇಷನ್ ತುಂಬಾ ಎಫೆಕ್ಟ್ ಆಗ್ತದೆ, ಮೆದುಳಿಗೆ ಎಫೆಕ್ಟ್ ಆಗ್ತಾ ಇದೆ. ಎಲ್ಲರಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಎನ್ಸೈಮಿಯಾ, ಮರೆವು ಎಲ್ಲ ನೋಡಿ. ಒಂದು ಜಾಗ ಇಟ್ಟ ವಸ್ತು ಇನ್ನೊಬ್ಬರಿಗೆ ನೆನ್ಪಿರೋದಿಲ್ಲ, ಅಥವಾ ಇವತ್ತು ನಾಳೆ ಮ್ಯಾಥ್ಸ್ ಟೆಸ್ಟ್ ಇದೆ ಅಂತ ಹೇಳಿದ್ರೆ ಮಕ್ಳಿಗೆ ಅದು ನೆನ್ಪಿರೋದಿಲ್ಲ, ನೋಟ್ಬುಕ್ ತರಕ್ಕೆ ಮರ್ತೋಗ್ತಾರೆ, ಹೋಮ್ವರ್ಕ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ಅದನ್ನ ಮರ್ತೋಗ್ತಾರೆ. ಇದೆಲ್ಲ ಏನು ಹೇಳಿ, ಯಾವುದರ ಎಫೆಕ್ಟ್? ಇದೆಲ್ಲ ನಮ್ಗೆ ನಮ್ಮ ಕೈಯಲ್ಲಿ ಇರುವಂತಹ ಮೊಬೈಲಿನ ಎಫೆಕ್ಟ್ ಆಗ್ತಾ ಇರೋದು. ಪಾಸ್ ಡಿಸೀಸಸ್, ಹಳೆ ಕಾಲದಲ್ಲಿ ಡಿಸೀಸಸ್ ಕೂಡ ಹೇಗಿತ್ತು ಅಂತ ಹೇಳಿದ್ರೆ, ಮಲೇರಿಯಾ, ಮತ್ತೆ ಸ್ಮಾಲ್ ಪಾಕ್ಸ್, ಪ್ಲೇಗ್, ಚಿಕನ್ ಪಾಕ್ಸ್, ಕಾಲರಾ, ಆ ತರದೆಲ್ಲ ಕಾಯಿಲೆ ಬರ್ತಾ ಇತ್ತು. ಬಟ್ ಈಗ ಏನಾಗಿದೆ, ಆಸ್ತಮಾ, ಡಯಾಬಿಟಿಕ್ ಪೇಷಂಟ್ಸ್ ಜಾಸ್ತಿ ಆಗ್ತಾ ಇದೆ, ಸ್ಟ್ರೋಕ್ ಬರ್ತಾ ಇದೆ, ವೈಟ್ ಫಂಗಸ್ ಆಗ್ತಾ ಇದೆ, ಕ್ಯಾನ್ಸರ್ ಬರ್ತಾ ಇದೆ, ಎನ್ಸೇಮಿಯಾ ಆಗ್ತಾ ಇದೆ, ಆರ್ಥರೈಟಿಸ್ ಆಗ್ತಾ ಇದೆ, obesity ಆಗ್ತಾ ಇದೆ ಅಲ್ವಾ? ಓಕೆ, ಹ್ಯೂಮನ್ ಅನಾಟಮಿ ಯಾಕೆ ಹೇಗೆ ಆಗಿದೆ ಅಂತ ಹೇಳಿದ್ರೆ, ನಾನು ಹೇಳಿದಲ್ಲ, ನಮ್ಗೆ ದೇವರೇ ಒಂದು ಆ ರೀತಿದ ಒಂದು ಮೆಷಿನ್ ಅನ್ನು ನಮ್ಮಲ್ಲಿ ಫಿಟ್ ಮಾಡಿದ್ದಾನೆ. ಆರ್ಟನ್ಸ್ ಇಂದ ಸೆಲ್ ಆಗ್ತದೆ, ಸೆಲ್ ಇಂದ ಟಿಶ್ಯೂ ಆಗ್ತದೆ, ಟಿಶ್ಯೂ ಇಂದ ಆರ್ಗನ್ ಆಗ್ತದೆ, ಆರ್ಗನ್ಸ್ ಎಲ್ಲ ಆರ್ಗನ್ಸ್ ಸೇರಿ ಒಂದು ಬಾಡಿ ಆಗ್ತದೆ. ಸೊ ಈ ಆರ್ಗನ್ಸ್ ಗೆ ನಾನು ಯಾಕೆ ಬಂದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಪ್ರತಿಯೊಂದಕ್ಕೂ ನಮ್ಮಲ್ಲಿ ಒಂದು ಆರ್ಗನ್ಸ್ ಗೆ, ಈಗ ಕಣ್ಣಿಗಾಗ್ಲಿ, ಹಾರ್ಟಿಗಾಗ್ಲಿ ಸಂಬಂಧಪಟ್ಟಿದಾಗ್ಲಿ ಅಲ್ವಾ, ಮತ್ತೆ ಇಂಟೆಸ್ಟೈನಿಗಾಗ್ಲಿ, ಇಂಟೆಸ್ಟೈನ್ ಅಂದ್ರೆ ಒಬೆಸಿಟಿಗೆ ಆಗ್ಲಿ ಅಥವಾ ಕಿಡ್ನಿಗೆ ಆಗ್ಲಿ, ಎಲ್ಲದಕ್ಕೂ ಕೂಡ ನಮ್ಮಲ್ಲಿ ಹೆಲ್ತ್ ಟು ನಮ್ಮ ಪ್ರಾಡಕ್ಟ್. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮಲ್ಲಿ ದೇವರು ಆ ರೀತಿಯ ಆರ್ಗನ್ಸ್ ನ ಫಿಕ್ಸ್ ಮಾಡಿದ್ದಾರೆ. ದೇವರು ಒಂದಕ್ಕೆ ಒಂದು ಅದನ್ನ ಕನೆಕ್ಟ್ ಮಾಡಿದ್ದಾರೆ ಅಲ್ವಾ? ನಾವು ತಿನ್ನುವಂತ ಆಹಾರ ಈಗ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಜಠರಕ್ಕೆ ಹೋಗ್ತದೆ, ಅಲ್ಲಿಂದ ನಮ್ಮ ಇಂಟೆಸ್ಟೈನಿಗೆ ಹೋಗ್ತದೆ ಅಲ್ವಾ? ಸೊ ಇಲ್ಲಿ ಲಿವರ್ಗೆ ಎಲ್ಲ, ಲಿವರ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಎಲ್ಲಾ ಸೇರಿಸಿ ಬ್ಲಡ್ ತುಂಬಾ ಜಾಸ್ತಿ ಉತ್ಪತ್ತಿ ಮಾಡ್ತದೆ. ಈ ಬ್ಲಡ್ ಪ್ಯೂರಿಫೈ ಮಾಡ್ಲಿಕ್ಕೆ ನಮ್ಮ ಹಾರ್ಟಿಗೆ ಹೋಗ್ತದೆ, ಹಾರ್ಟ್ ಇಂದ ಆಕ್ಸಿಜನ್ ಆಗುತ್ತೆ. ಮತ್ತೆ ನಾನು ಎಂತ ಫುಲ್ ನಿಮ್ಗೆ ಇದು ಹೇಳ್ತಾ ಇಲ್ಲ, ಹೌ ಮಚ್ ಐ ನೋ, ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತಾ ಇದ್ದೇನೆ. ಯಾಕೆ ನಾನು ಇದನ್ನ ಕನೆಕ್ಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದೊಂದು ಅಂಗಾಂಗಗಳನ್ನ ಕೂಡ ನಮ್ಮ ದೇವರು ಅಷ್ಟು ಚೆನ್ನಾಗಿ ಫಿಕ್ಸ್ ಮಾಡಿದರೆ, ಅದನ್ನ ಜೋಪಾನವಾಗಿ ಉಳಿಸ್ಕೊಳ್ಳುವಂತ ಕರ್ತವ್ಯ ನಮ್ಮದು ಅಲ್ವಾ? ಅದಕ್ಕೆ ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್, ಈಗ ನೋಡಿ, ಸಪ್ಲೈ ಇಸ್ ಲೋ ಅಗೇನ್ ಡಿಮ್ಯಾಂಡ್. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ದೇಹಕ್ಕೆ ಸರಿಯಾದಂತಹ ನ್ಯೂಟ್ರಿಯೆಂಟ್ ಸಿಗ್ತಾ ಇಲ್ಲ, ಅದರಿಂದ ನಮ್ಮಲ್ಲಿ ರೋಗಗಳು ಹೆಚ್ಚಾಗ್ತಾ ಇದೆ. ಇದನ್ನ ತಡೆಗಟ್ಟಬೇಕು ನಾವು ಅಲ್ವಾ? ತುಂಬಾ ಈಗ ನಾವೇನ್ ಮಾಡ್ತೇವೆ, ಶುಗರ್ ಅನ್ನ ತುಂಬಾ ಯೂಸ್ ಮಾಡ್ತೇವೆ, ಇದರಿಂದ ತುಂಬಾ ಸೈಡ್ ಎಫೆಕ್ಟ್ ಬರ್ತಾ ಇದೆ. ಎಲ್ಲರಿಗೆ ಇಷ್ಟವಾದಂತಹ ಸ್ವೀಟ್ ಇರ್ತೇವೆ ನಾವು, ಚಾಕ್ಲೇಟ್ಸ್ ತಿಂತೇವೆ, ಇದೆಲ್ಲವೂ ಕೂಡ ಏನಾಗ್ತಾ ಇದೆ, ನಮ್ಮ ದೇಹಕ್ಕೆ ಅದು ಹಾಳು ಮಾಡ್ತಾ ಇದೆ. ಸೊ ಇದರಿಂದ ಅನೇಕ ರೋಗಗಳು ಬರ್ತಾ ಇದೆ. ಸೈಡ್ ಎಫೆಕ್ಟ್ಸ್ ಇದರಿಂದ ಯಾವ್ದೆಲ್ಲ ಬರ್ತಾ ಇದೆ ಅಂತ ಹೇಳಿದ್ರೆ, ಹಾರ್ಟ್ ಅಟ್ಯಾಕ್ ತುಂಬಾ ಆಗ್ತಾ ಇದೆ, ಮತ್ತೆ BP, ಲೋ BP ಆಗಬಹುದು, ಹೈ BP ಆಗಿರಬಹುದು, ಅದು ಬರ್ತಾ ಇದೆ. ಮತ್ತೆ ವೆಯ್ಟ್ ಗೇನ್ ಆಗ್ತಾ ಇದೆ ಮಕ್ಕಳಿಗೆ, ಮತ್ತೆ ಡಯಾಬಿಟಿಕ್ ಆಗ್ತಾ ಇದೆ. ಮತ್ತೆ ಡಯಾಬಿಟಿಕ್ ನೆಕ್ಸ್ಟ್
ನಮ್ಮಲ್ಲೇ ಅಲ್ವಾ, ಅದು ನೆಕ್ಸ್ಟ್ ಪೇಜಿಗೆ ಬರ್ತಾ ಇದ್ದೇನೆ ನಾನು. ನೋಡಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲಾರ್ಮ್ ಮಾಡ್ತಾ ಇದೆ. ಇಂಡಿಯಾ ಈಸ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾ ಇದೆ. ಇಂಡಿಯಾ ಈಸ್ ದ ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. 67% ಇಂಡಿಯನ್ಸ್ ಆರ್ ಡೈಯಿಂಗ್ ಬಿಕಾಸ್ ಆಫ್ ದ ಹಾರ್ಟ್ ಡಿಸೀಸಸ್. 84% ಇಂಡಿಯನ್ಸ್ ಆರ್ ಹ್ಯಾವಿಂಗ್ ಡೈಜೆಸ್ಟಿವ್ ಡಿಸಾರ್ಡರ್ಸ್. ಮತ್ತೆ early 1 out of 6 in India will have brain disorder in his lifetime. ಯಾಕೆ ಇದೆಲ್ಲ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಲೈಫ್ ಸ್ಟೈಲ್ ಇಂದ ಹೇಳಿದೆಲ್ಲ ನಾನು. ಈಗ ನಾವೆಲ್ಲ ಏನ್ ತಿಂತಾ ಇದ್ದೇವೆ, ಈಗ ಮನುಷ್ಯ ಜೀವಂತ ಆಗಿರ್ಬೇಕಾದ್ರೆ ಏನೋ ತಿನ್ಲೇಬೇಕು, ನೀರು ಕುಡಿಲೇಬೇಕು ಅಲ್ವಾ, ಆಹಾರವನ್ನ ನಾವು ತಗೊಳ್ಳೇಬೇಕು. ಅದು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಅದನ್ನ ತಗೊಳ್ಳದೆ ಇದ್ದರೆ ಇದೆಲ್ಲ ರೋಗಗಳು ಬರ್ಲಿಕ್ಕೆ ಸಾಧ್ಯ ಇದೆ. ಹೌ ಟು ರಿಗೇನ್ ಅ ಹೆಲ್ದಿ ಬಾಡಿ. ಈಗ ಇದೆಲ್ಲ ಆಯ್ತು, ಈಗ ತಿದ್ದಿದ್ದು ಆಯ್ತು, ದಪ್ಪ ಆಯ್ತು, ಹಾರ್ಟ್ ಅಟ್ಯಾಕ್ ಆಯ್ತು, ಎಲ್ಲ ರೋಗಗಳು ಬಂದಾಯ್ತು. ಆದ್ರೆ ಇದರಿಂದ ನಾವು ಪಾರಾಗೋದು ಹೇಗೆ? ಈಗ ಹೆಲ್ತಿ ಬಾಡಿಯನ್ನ ನಾವು ಹೇಗೆ ವಾಪಸ್ ನಾವು ಹೇಗೆ ತಗೊಳ್ಳೋದು ಅನ್ನೋದೊಂದು ಪ್ರಶ್ನೆ ಅಲ್ಲಿ ನಮ್ಮಲ್ಲಿ ಅಲ್ವಾ. ದ ಓನ್ಲಿ ಆನ್ಸರ್ ಇಸ್ ಚೇಂಜ್ ಯುವರ್ ಲೈಫ್ ಸ್ಟೈಲ್. ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಅನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕು. ಈಗ ನಮ್ಮ ಆಹಾರ ಪದ್ಧತಿಯನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕು. ಈಗ ಫುಲ್ಫಿಲ್ ದ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ವಿತ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಅಥವಾ ಏನ್ಶಿಯಂಟ್ ಆಯುರ್ವೇದ ಅಂತ ಹೇಳ್ತಾ ಇದೆ ಇಲ್ಲಿ. ಈಗ ಆಯುರ್ವೇದ ಅಂತ ಹೇಳುವಾಗ ಸಾವಿರಾರು ವರ್ಷಗಳ 5,000 ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ದೇಶ ಭಾರತ ದೇಶ ಅಲ್ವಾ. ಇಲ್ಲಿ ನೋಡಿ, ನೀವೆಲ್ಲರೂ ಟೆಂಪಲ್ಗೆಲ್ಲ ಹೋಗಿರಬಹುದು. ಎಲ್ಲಿ ಇರ್ತದೆ ಟೆಂಪಲ್? ಟೌನ್ ಮಧ್ಯದಲ್ಲಿ ಇರ್ತದ, ಕೆಲವೊಂದು ಮಾತ್ರ ಇರ್ತದೆ ಟೆಂಪಲ್ ಈ ಊರ್ ಮಧ್ಯದಲ್ಲಿ. ಮತ್ತೆ ಎಲ್ಲಿ ಹೋಗ್ಬೇಕು ಹೇಳಿ? ಬೆಟ್ಟ ಹತ್ತಬೇಕು ನಾವು ಅಲ್ವಾ, ಕಾಡಿನ ಮಧ್ಯದಲ್ಲಿ ಮೇಲೆ ಮೇಲೆ ಹೋಗ್ಬೇಕು. ಮತ್ತೆ ಗುಹೆಗಳಲ್ಲಿ ಇರುತ್ತೆ ಟೆಂಪಲ್ಸ್ಗಳು. ಅಲ್ಲಿಗೆ ದೇವರನ್ನ ಗುಡಿಗಳನ್ನ ತಕೊಂಡೋಗಿ ಇಟ್ಟಿದ್ಯಾರು? ಮುಂಚೆ ಈಗಿನ ತರ ಕ್ರೇನ್ಸ್ ಇತ್ತ, ಈ JCB ಇತ್ತ ನಮ್ಗೆ? ಆಗ ಬಲವಾಗಿ ತಿಂದು ಆ ದೇಹವನ್ನ ನಮ್ಮ ಭಾರತೀಯರ ದುಷ್ಟಪುಷ್ಟವಾಗಿದ್ರು ಅವರು, ರುಷ್ಟಪುಷ್ಟವಾಗಿದ್ರು ಅವರು ಅಲ್ವಾ. ಅಷ್ಟು ಶಕ್ತಿ ಇತ್ತು ಅವರಲ್ಲಿ. ಇದನ್ನೆಲ್ಲ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಬ್ರಿಟಿಷರು ಬಂದ್ರಲ್ಲ ನಮ್ಮ ದೇಶಕ್ಕೆ, ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, ಇವ್ರ ಹತ್ರ ಇಷ್ಟೊಂದು ಸ್ಟ್ರಾಂಗ್ ಇದ್ದಾರಲ್ಲ, ಇವ್ರು ಏನನ್ನ ಕಲ್ಲು ಬಂಡೆನ ತಕೊಂಡೋಗಿ ಬೇಕಾದ್ರೆ 50 kg ಬಂಡೆನ ತಕೊಂಡೋಗಿ ಇವರು ಒಂದು ಕಡೆಗೆ ಇಡುವಂತಹ 100 kg ಬಂಡೆನ ಕೂಡ ಇವರು ತಗೊಂಡು ಹೋಗ್ಲಿಕ್ಕೆ ಇವ್ರ ಹತ್ರ ಸಾಧ್ಯ ಇದೆ ಅಂತ ಹೇಳಿ ಅವರಿಗೆ ಗೊತ್ತಾಯ್ತು. ಇದನ್ನ ಏನಾದ್ರೂ ಮಾಡಿ ಅದನ್ನ ಬ್ರೇಕಪ್ ಮಾಡ್ಬೇಕಲ್ಲ. ಸೊ ಅದಕ್ಕೆ ಫಸ್ಟ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಬಿಸ್ಕೆಟ್ಸ್, ನಂತರ ಪೇಸ್ಟ್ ತಕೊಂಡ್ ಬಂದ್ರು. ಹೀಗೆ ಅನೇಕ ಎಲ್ಲ ಈಗ ನಾವು ಏನ್ ತಿಂತಾ ಇದ್ದೇವೆ ಫುಡ್, ಅದರ ಜೊತೆಗೆ ಮೆಡಿಸಿನ್ಸ್ ಕೂಡ ಎಲ್ಲಿಂದ ಬಂದಿದ್ದು ನಮ್ಗೆ ಅಲ್ವಾ? ಪಾಶ್ಚಾತ್ಯ ದೇಶದಿಂದ ನಮ್ಗೆ ಇದೆಲ್ಲ ಬಂದಿದ್ದು. ಮತ್ತೆ ಇದೆಲ್ಲ ಫಾರಿನರ್ಸ್ ನಮ್ಗೆ ತಂದು ಕೊಟ್ರು. ನಾವು ಈಗ ಹಳೆಯ ಕಾಲದಲ್ಲಿ ಜಜ್ಜಿ ಮಾಡಿ ರಸ ತೆಗೆದು ಏನಾದ್ರು ತಲೆನೋವಾದ್ರೆ, ಏನಾದ್ರು ನಾವು ಹೊಟ್ಟೆ ನೋವಾದ್ರೆ ಏನ್ ಮಾಡ್ತಾ ಇದ್ವಿ? ಹಿಂದಗಡೆ ಹೋಗುದು, ತುಳಸಿ ರಸ ಸ್ವಲ್ಪ ಇದೆಲ್ಲ ಮಾಡೋದು, ಮತ್ತೆ ದೊಡ್ಡ ಪತ್ರೆ ಅಂತ ಹೇಳ್ತಾರೆ ನಮ್ಮ ಕಡೆ, ದೊಡ್ಡ ಪತ್ರೆಯನ್ನ ಜಜ್ಜಿ ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಒಂದು ಕಷಾಯ ಮಾಡಿ ನಾವು ಹೊಟ್ಟೆ ನೋವಿದ್ರೆ ಅದನ್ನ ಕೊಡೋದು. ಅದನ್ನ ನಾವು ತಕೊಂಡೆ ಆಯ್ತು, 1 ಗಂಟೆ ಸಾಕು. ಮತ್ತೆ ಈಗ ಏನ್ ಮಾಡ್ತೇವೆ? ಸ್ವಲ್ಪ ಹೊಟ್ಟೆ ನೋವು, ಸ್ವಲ್ಪ ತಲೆನೋವು ಬಂದ್ರೆ ಸಾಕು, ಏನ್ ಮಾಡ್ತೇವೆ? ತಕ್ಷಣ ಒಂದು ಟ್ಯಾಬ್ಲೆಟ್ ತಗೊಳ್ಬೇಕು. ಅದು ಈಗ 10 mg 5 mg ಇದು ಯಾವ್ದು ಟ್ಯಾಬ್ಲೆಟ್ಸ್ ಇಲ್ಲ, ಡೈರೆಕ್ಟ್ 500 mg ಅಲ್ವಾ. ಯಾಕೆ ಹೇಳಿ? ಇದೆಲ್ಲ ಎಲ್ಲಿ ಹೋಗ್ತಾ ಇದೆ? ನಾವು ಆದಷ್ಟು ಬೇಗ ನಾವು ಅದನ್ನ ಉಪಶಮನಗೊಳಿಸ್ಲಿಕ್ಕೆ ನಾವು ತಯಾರಿದ್ದೇವೆ. ನಾವು ಹೆಲ್ತ್ ಬಗ್ಗೆ ಗಮನ ಕೊಡ್ತಾ ಇಲ್ಲ. ನಮ್ಗೆ ಎಲ್ಲವೂ ಕೂಡ ಬೇಗ ಬೇಗ ಆಗ್ಬೇಕು. ಇದನ್ನ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೇವೆ, ಎಲ್ಲವೂ ಕೂಡ ನಮ್ಮ ಬಾಡಿಗೆ ಹೋಗ್ತಾ ಇದೆ. ಈಗ ಬಿಗ್ ಕ್ವೆಶನ್, ಈಸ್ ಯೋರ್ ಡೈಲಿ ಫುಡ್ ಇಸ್ ನ್ಯೂಟ್ರಿಷನಲಿ ಬ್ಯಾಲೆನ್ಸ್? ನಾವು ನಿಜವಾಗಿ ಆಹಾರವನ್ನ ಬ್ಯಾಲೆನ್ಸ್ ಆಗಿ ನಾವು ತಕೊಳ್ತಾ ಇದ್ದೀವಾ? ಈಗ ನಾನು ನಿಮ್ಗೆ ಹೇಳಿದೆ, ನಮ್ಮ ನ್ಯೂಟ್ರಿಷನಲ್ ಫುಡ್ ಡಿಫಿಷಿಯನ್ಸಿ ಇದೆ, ಅದಕ್ಕೆ ನಮ್ಗೆ ರೋಗಗಳು ಬರ್ತಾ ಇದೆ ಅಂತ. ಈಗ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಅದನ್ನ ಸಮತೋಲನ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ, ಪ್ರಿಪೇರ್ ಯುವರ್ ಓನ್ ಫುಡ್ ಚಾರ್ಟ್. 15 days ಚಾರ್ಟ್, ಟೈಮ್ ಟೇಬಲ್ ಫುಡ್ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕಂತೆ. ಒಂದು ಗುಡ್ ಹೆಲ್ತ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಅದರಲ್ಲಿ ಏನಿರ್ಬೇಕು? ಕಾಳುಗಳಿರ್ಬೇಕು, ದವಸ ಧಾನ್ಯ ಇರ್ಬೇಕು, ಮತ್ತೆ ಫ್ರೂಟ್ಸ್ ಇರ್ಬೇಕು, ಮತ್ತೆ ತರಕಾರಿಗಳು ಇರ್ಬೇಕು. ಮತ್ತೆ ನಾವು ಏನ್ ಮಾಡ್ಬೇಕು? ನಾವು ನ್ಯೂಟ್ರಿಷನ್ ಅಲ್ಲಿ ನಮ್ಗೆ ಸಮತೋಲನವನ್ನ ಕಾಪಾಡ್ಕೊಳ್ಬೇಕಾದ್ರೆ ಟ್ರೈ ಟು ಯೂಸ್ ಆಲ್ ದ
ಇದೆಲ್ಲ ಈಗ ನಾನು ಏನೆಲ್ಲ ಹೇಳಿದೆ ನಿಮ್ಗೆ, ದವಸ ಧಾನ್ಯಗಳು ಬೇಕು, ಹಸಿರು ತರಕಾರಿಗಳು ಬೇಕು, ಮೊಳಕೆ ಇರುವಂತಹ ಇದು ಸ್ಪ್ರೋಟ್ಸ್, ಮೊಳಕೆ ಕಾಳುಗಳು ಇರಬೇಕು, ಅದರಲ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಕೂಡ ಇರಬೇಕು. ಮತ್ತೆ ನಾನ್ ವೆಜಿಟೇರಿಯನ್ಸ್ ಇರುವವರು ಎಗ್ ಯೂಸ್ ಮಾಡಬಹುದು. ಒಂದು ಮಿತವಾದ ರೀತಿಯಲ್ಲಿ ನಾವು ಮಾಂಸವನ್ನು ಕೂಡ ಯೂಸ್ ಮಾಡಬಹುದು. ಈಗ ಅದೆಲ್ಲ ಸರಿಯಾಗಿ ನಾವು ನಿಜವಾಗಿ ಒಂದು ಪ್ಲೇಟ್ ಅಲ್ಲಿ ಒಂದು ಆಪಲ್ ಇರ್ಬೇಕು, ಬೇರೆ ಫ್ರೂಟ್ ಇರ್ಬೇಕು, ಇದೆಲ್ಲ ನಾವು ನಿಜವಾಗಿ ಒಂದು ಪ್ಲೇಟ್ ಅಲ್ಲಿ ನಾವು ಅದನ್ನ ತಿಂತಾ ಇದ್ದೇವಾ? ನಮ್ಗೆ ಒಂದು ಕ್ವೆಶ್ಚನ್ ಮಾರ್ಕ್. ನಿಜವಾಗಿ ನಾವು ಇದೆಲ್ಲ ಇದೆಯಾ ನಮ್ಮಲ್ಲಿ? ಸೊ ಅದಕ್ಕೆ ನಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್, ರೆಸ್ಪೆಕ್ಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದಕ್ಕೆ ನಾನು ಒಂದು ನಿಮಗೆಲ್ಲರಿಗೂ ಒಂದು ದಾರಿಯನ್ನ ತೋರಿಸ್ತೇನೆ ಅಂತ ಹೇಳಿದ್ದಾರೆ. ವಿ ಸ್ಟಾರ್ ವೆಲ್ನೆಸ್ ಆಯುರ್ವೇದಿಕ್ ಪ್ರಾಡಕ್ಟ್ ಅನ್ನ ಅವರು ನಮ್ಗೆಲ್ಲ ತಂದು ಕೊಟ್ರು. ಅದರಲ್ಲಿ 30+ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ನಮ್ಮಲ್ಲಿ ಇದೆ. ಬ್ರ್ಯಾಂಡ್ ನ್ಯೂ ಪ್ರಾಡಕ್ಟ್, ಅದು ಕೂಡ ವಿ ಸ್ಟಾರ್ ವೆಲ್ನೆಸ್ ಈಗ ನಮ್ಮಲ್ಲಿ ಬಂದಿದೆ. ಅದರಲ್ಲಿ ಕಿಂಗ್ ಕಾಪ್ ಇರಬಹುದು, ಕ್ವೀನ್ ಕಾಪ್ ಇರಬಹುದು, ಮತ್ತೆ ಬೂಮ್ ಕಾಪ್ ಇರಬಹುದು, ಬೆರಿ ಕಾಪ್ ಇರಬಹುದು, ಡಿಫೆನ್ಸ್ ಕಾಪ್ ಇರಬಹುದು, ಇದೆಲ್ಲ ನಮ್ಮಲ್ಲಿ ಬಂದಿದೆ. ಈಗ ಆರೋಗ್ಯದ ಬಗ್ಗೆ ನಾನು ಹೇಳಿದೆ ಅಲ್ವಾ? ಅದರಲ್ಲಿ ನೆಕ್ಸ್ಟ್ ಅದನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು? ಈಗ ನಮ್ಗೆ ಸರಿಯಾದ ಆಹಾರ ಸಿಗ್ತಾ ಇಲ್ಲ. ಸೊ ಅದಕ್ಕೆ ನಾವು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಇಮ್ಯುನಿಟಿ ಕಾಪ್ ಅಂತ ಹೇಳಿ ಬಂದಿದೆ ನಮ್ಮಲ್ಲಿ. ಇಮ್ಯುನಿಟಿ ಕಾಪ್ ಅಲ್ಲಿ ನಿಮ್ಗೆ ಈಗ ಒಂದು ಹೊತ್ತಿನ ಆಹಾರದಲ್ಲಿ ಏನಾದ್ರೂ ಇಂಬ್ಯಾಲೆನ್ಸ್ ಆದ್ರೆ ಅದನ್ನ ನೀವು ಒಂದು 25 ಇಯರ್ಸ್ ಆದವರು ಒಂದು 10 to 15 ml ಮಾರ್ನಿಂಗ್, 10 to 15 ml ಈವ್ನಿಂಗ್ ಅದನ್ನ ತೆಕೊಂಡ್ರೆ ನಮ್ಮಲ್ಲಿ ಯಾವ್ದೆಲ್ಲ ಕೊರತೆ ಇದೆ, ಇನ್ಡಿಫಿಷಿಯನ್ಸಿ ಇದೆ, ಈಗ ಅದರಿಂದ ನಿಮ್ಗೆ ಯಾವುದು BP-ಗೆ ಸಂಬಂಧಪಟ್ಟಿದ್ದಿರಬಹುದು, ಅಥವಾ ನಿಮ್ಗೆ ಬ್ಲಡ್ ಕಮ್ಮಿ ಇರುವಂತದ್ದಿರಬಹುದು, ಅದೆಲ್ಲ ರೋಗಗಳು ಏನಾದ್ರೂ ಅದಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಏನಾದ್ರೂ ಬರ್ತಾ ಇರುವಂತಹ ಸೂಚನೆಗಳು ಕಂಡು ಬಂದ್ರೆ ನೀವು ಇಮ್ಯುನಿಟಿ ಕಾಪ್ ಅನ್ನ ನೀವು ಯೂಸ್ ಮಾಡ್ಬೇಕು. ಎಲ್ಲಾ ರೀತಿಯ ವೈರಸ್ ಮತ್ತು ಸೋಂಕನ್ನು ಇದು ತಡೆಗಟ್ಟುತ್ತದೆ, ಮತ್ತೆ ರೋಗ ನಿರೋಧಕ ಶಕ್ತಿಯನ್ನ ಇದು ಹೆಚ್ಚಿಸುತ್ತದೆ, ಮತ್ತೆ ದೇಹದಲ್ಲಿ ಟಾಕ್ಸಿನ್ ಅನ್ನು ತೆಗೆದುಹಾಕಲು ಇದು ಸಹಾಯ ಮಾಡ್ತದೆ, ಮತ್ತೆ ರಕ್ತವನ್ನು ಶುದ್ಧಿಪಡಿಸಲು ಸಹ ಇದು ಸಹಾಯ ಮಾಡ್ತದೆ. ನೆಕ್ಸ್ಟ್ ಕಾಫ್ ಕಾಪ್ ಇದು ಕೂಡ ಅಷ್ಟೇ, ಶೀತ ಮತ್ತು ಕೆಮ್ಮಿನಿಂದ ಪರಿಹಾರವನ್ನ ಇದರಿಂದ ಪಡಿಬಹುದು. ಮತ್ತೆ ಯಾರಿಗೆಲ್ಲ ಅಲರ್ಜಿ ಇದೆ, ಈ ಬೆಳಿಗ್ಗೆ ಸಂಜೆ ಸ್ವಲ್ಪ ಶೀತ ಆದ್ರೆ ಸಾಕು, ಸ್ವಲ್ಪ ತಣ್ಣೀರು ಮುಟ್ಟಿದ್ರೆ ಸಾಕು, ಸ್ವಲ್ಪ ಮಳೆಯಲ್ಲಿ ನೆಂದ್ರೆ ಸಾಕು, ಕಾಫ್ ಶುರುವಾಗ್ಬಿಡ್ತದಲ್ವಾ, ಅವರೆಲ್ಲರೂ ಕೂಡ ಇದನ್ನ ಯೂಸ್ ಮಾಡಬಹುದು. ಕಾಫ್ ಇಮ್ಯುನಿಟಿ ಕಾಪ್ ಮತ್ತೆ ಕಾಫ್. ದೀರ್ಘಕಾಲದ ಅಸ್ತಮ ಸಮಸ್ಯೆಯಲ್ಲಿ ಇರೋರಿಗೆ ಈ ಕಾಫ್ ನೀವು ಯೂಸ್ ಮಾಡಿದ್ರೆ ಅದು ನಿಮ್ಗೆ ರಿಲೀಫ್ ಸಿಗುತ್ತೆ ಅದರಿಂದ. ಮತ್ತೆ ಒಂದು ಕಂಟಿನ್ಯೂ ಆಗಿ 3 ತಿಂಗಳು ನೀವು ಅದನ್ನ ತಗೊಂಡ್ರೆ ನಿಮ್ಗೆ ಅದು ಕ್ಲಿಯರ್ ಆಗ್ತದೆ. ಮತ್ತೆ ಎದೆಯಲ್ಲಿನ ಏನಾದ್ರೂ ಪ್ರಾಬ್ಲಮ್ ಇದ್ರೆ, ಈಗ ಏನ್ ಹೇಳುದು ನಾವು, ಲಂಗ್ಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಎಲ್ಲ ಈ ಕಾಪ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಕಡಿಮೆ ಆಗ್ತದೆ. ಎಡಿಟ್ ಕಾಪ್ ಅಂತ ಹೇಳಿದ್ರೆ ಬರೀ ಒಂದೇ ಅಲ್ಲ, ಈಗದ ಜನರೇಷನ್ ಬಿಡಿ ಅಲ್ವಾ, ತುಂಬಾ ಎಡಿಕ್ಟ್ ಆಗಿ ಹೋಗಿರ್ತಾರೆ ಕುಡಿತಕ್ಕೆ. ಗೊತ್ತಿರುತ್ತೆ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್, ದೊಡ್ಡದಾಗಿ ಬರ್ತಿರ್ತಾರೆ, ಬಟ್ ಎಲ್ಲರೂ ಕೂಡ ಸ್ಮೋಕ್ ಮಾಡ್ತಾರೆ, ಅದನ್ನ ಓದ್ತಾನೆ ಸ್ಮೋಕ್ ಮಾಡ್ತಾರೆ ಅಲ್ವಾ? ಸೊ ಇದನ್ನೆಲ್ಲ ನಾವು ಇದರಿಂದ ಎಡಿಟ್ ಕಾಪ್ ಅನ್ನ ತಕೊಳ್ಬಹುದು, ಇದರಿಂದ ನಾವು ಇದನ್ನೆಲ್ಲ ತಡೆಗಟ್ಟಬಹುದು. ಮತ್ತೆ ಮಾದಕ ದ್ರವ್ಯ, ಯಾವ್ದಾದ್ರು ಮಾದಕ ದ್ರವ್ಯ ಅಂದ್ರೆ ಏನು, ಅದೇ ಹೇಳಿದೆ ಅಲ್ಲ ನಾನು, ಯಾರೆಲ್ಲ ಔಷಧಿಯನ್ನ ಉಪಯೋಗಿಸ್ತಾರೆ ಕಂಟಿನ್ಯೂ ಆಗಿ, ಯಾರಿಗೆಲ್ಲ ಅದು ಬಿಡಲಿಕ್ಕೆ ಆಗುದಿಲ್ಲ, ಚಟ ತುಂಬಾ ಹಿಡ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಆಗ್ತದೆ, ಅವರಿಗೆ ಗೊತ್ತಿಲ್ಲದಾಗಿ 2-3 ಡ್ರಾಪ್ ಊಟದಲ್ಲಿ ಆಗ್ಲಿ, ಅವರ ಎಂತ ತಿಂಡಿಯಲ್ಲಿ ಆಗ್ಲಿ ಹಾಕಿ ಕೊಟ್ರೆ ಅದು ಕ್ರಮೇಣ ಅವರಿಗೆ ಬೇಡ ಅಂತ ಅನಿಸ್ತಂತೆ. ನನ್ನ ಕೆಲ್ಸದವಳಿಗೆ ನಾನು ಕೊಟ್ಟಿದ್ದೆ, ಅವರ ಮಗ ತುಂಬಾ ಅದಕ್ಕೆ ಎಡಿಕ್ಟ್ ಆಗಿದ್ದ, ತುಂಬಾ ಏನು ಅವನು ದಿನ ಇಡೀ ಹೋಗಿ ಕೆಲಸ ಮಾಡ್ತಾನೆ, ಸಂಜೆ ಬರುವಾಗ ಅಷ್ಟೇ ಫುಲ್ ಟೈಟ್ ಆಗಿ ಕುಡಿದು ಬರ್ತಾನಂತೆ. ಅದನ್ನ ನಾನು ಕೊಟ್ಟಿದ್ದೆ ಅವರಿಗೆ. ಅವರು ಇದು ತುಂಬಾ ವರ್ಕ್ ಆಗ್ತಾ ಇದೆ ಮ್ಯಾಮ್, ದಯವಿಟ್ಟು ನನ್ಗೆ ನೀವು ಇದನ್ನ ಇನ್ನೊಂದು 2-3 ಜನ ಇದ್ದಾರೆ, ಅವ್ರನ್ನ ಕರ್ಕೊಂಡ್ ಬರ್ತೀನಿ ನಾನು, ಅವರಿಗೂ ಕೂಡ ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಹೇಳ್ಕೊಡಿ, ನೀವು ಇದ್ರಿಂದ ಉಪಯೋಗ ಆಗ್ತಾ ಇದೆ, ನನ್ನ ಫ್ಯಾಮಿಲಿ ಇದ್ದೀರಾ ಮೇಡಮ್ ಅಂತ ಹೇಳಿ ಅವರು ತುಂಬಾ ಥ್ಯಾಂಕ್ಸ್ ಹೇಳಿದ್ರು.
ನಾವು ನಮ್ಮ MD ಸರಿಗೆ ನಾವು ಇದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ಮಾನಸಿಕ ಒತ್ತಡವನ್ನು ನಿವಾರಿಸಲು ಇದು ಸಹಾಯ ಮಾಡ್ತದೆ. ಕಡಿಮೆ ರಕ್ತದೊತ್ತಡ ಮತ್ತು ದೇಹವನ್ನು ಶಾಂತಗೊಳಿಸಲು ಕೂಡ ಇದು ಪರಿಣಾಮಕಾರಿಯಾಗ್ತದೆ. ಯಾವುದು? ಎಡಿಟ್ ಕಾಪ್. ಅದರ ನೆಕ್ಸ್ಟ್ ಕಾರ್ಡಿಯೋಕಾಪ್. ಕಾರ್ಡಿಯೋಕಾಪ್ ದೇಹದಲ್ಲಿ LDL ಕೊಲೆಸ್ಟ್ರಾಲ್, 2 ತರದ್ದು ಕೊಲೆಸ್ಟ್ರಾಲ್ ಕೂಡ ಇದರಲ್ಲಿ ನಮ್ಗೆ ಸರಿ ಆಗ್ತದೆ. ಮತ್ತೆ ರಕ್ತ ಮತ್ತೆ ಸಕ್ಕರೆ ಕಾಯಿಲೆ ಇದ್ರೆ, ಮತ್ತೆ ಸಕ್ಕರೆಯ ಮಟ್ಟವನ್ನ ಬಳಸೋ ಮೊದಲು ಚೆನ್ನಾಗಿ ಅದನ್ನ ಅಲ್ಲಾಡ್ಸ್ಬಿಟ್ಟು ಕೊಡ್ಬೇಕು ಕಾರ್ಡಿಯೋಕಾಪ್. ಮತ್ತೆ ಮಕ್ಕಳಿಗೆ ಕೊಡೋದಾದ್ರೆ 5 ರಿಂದ 15 ವರ್ಷದ ಒಳಗಿನ ಮಕ್ಕಳಿಗೆ ಕೊಡ್ಬೇಕಾದ್ರೆ ಒಂದು 5 ml ಇಂದ ನೀವು ಅದನ್ನ ಸ್ಟಾರ್ಟ್ ಮಾಡಬಹುದು. ಕನ್ಸ್ಯೂಮ್ ವಿದಿನ್ 1 month. ಮತ್ತೆ ಅದನ್ನ ಓಪನ್ ಮಾಡಿದ್ರೆ 1 ತಿಂಗಳೊಳಗಡೆ ಅದನ್ನ ಯೂಸ್ ಮಾಡಿ ಕಂಪ್ಲೀಟ್ ಮಾಡ್ಬೇಕು ಕಾರ್ಡಿಯೋಕಾಪ್. ಮತ್ತೆ ಡೈಬೋಕಾಪ್. ಇದು ಡೈಬೋಕಾಪ್ ಅದ ಹೆಸರು ಹೇಳುವಾಗನೇ ಗೊತ್ತಾಗ್ತದೆ ಅಲ್ವಾ, ಅದು ಡಯಾಬಿಟಿಕ್ ಪೇಷಂಟ್ಸಿಗೆ ಇರುವಂತದ್ದು ಅಂತ ಹೇಳಿದ್ರೆ, ಈಗ ನಾನು ಹೇಳಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲಾರ್ಮ್ ಮಾಡ್ತಾ ಇದೆ ನಮ್ಮ ದೇಶ ಡಯಾಬಿಟಿಕ್ಗೆ ರಾಜಧಾನಿ ಆಗ್ತಾ ಇದೆ ಅಂತ ಹೇಳಿ ಅಲ್ವಾ. ಈಗ 10ರಲ್ಲಿ ಒಬ್ಬರಿಗೆ ಈ ಕಾಯಿಲೆಯನ್ನ ನೀವು ನೋಡಬಹುದು. ನೀವು ಹಾಸ್ಪಿಟಲ್ಸ್ ಅಲ್ಲಿ ಹೋಗಿ ನೋಡಬಹುದು ಮ್ಯಾಮ್, ಅಲ್ಲಿ ಎಷ್ಟು ಜನ ಕೂತಿರ್ತಾರೆ ಅಂತ ಹೇಳಿ ಅಲ್ವಾ. ಎಷ್ಟು ಪ್ರಾಬ್ಲಮ್ ಇರ್ತದೆ ಅವರ ಮುಖದಲ್ಲಿ. ಈ ಡೈಬೋಕಪ್ ಅನ್ನ ಯೂಸ್ ಮಾಡದಿದ್ರೆ ಈ ಶುಗರ್ ಪೇಷಂಟ್ಸ್ ಅವರು ನಮ್ಮಲ್ಲೇ ಹೇಳ್ತಾ ಇದ್ದಾರಲ್ಲ, ಈಗ ಕಂಟಿನ್ಯೂ ಆಗಿ ಇದನ್ನ 3 months 4 months ಕಂಟಿನ್ಯೂ ಆಗಿ ಅದನ್ನ ತಕೊಂಡ್ರೆ ಅವರು ಬೇರೆ ಎಲ್ಲ ತಿಂಡಿಯನ್ನು ತಿನ್ಬಹುದು, ಸ್ವೀಟ್ ಅನ್ನು ತಿನ್ಬಹುದು ಅಲ್ವಾ. ಅದರ ಜೊತೆಗೆ ನಾವು ಕಾಂಬಿನೇಷನ್ ಆಗಿ ಅಲೋವೆರಾ ಕೊಡ್ತೇವೆ. ಈಗ ಇದರಿಂದ ಹೀಟ್ ಆದ್ರೆ ಏನಾಗ್ತದೆ, ಅಲೋವೆರಾ ಕೊಟ್ರೆ ಅದಕ್ಕೆ ಕರೆಕ್ಟ್ ಆಗ್ತದೆ ಅಂತ ಹೇಳ್ತಾರೆ. ಮತ್ತೆ ಡಯಾಬಿಟಿಕ್ ಪೇಷಂಟ್ಸ್ ಅಂತ ಹೇಳಿದ್ರೆ, ಈ ಡಾಕ್ಟರ್ಸ್ ಒಂದು ಸಲ ಡಯಾಬಿಟಿಕ್ ಪೇಷಂಟ್ಸ್ ಫೈಲ್ ಓಪನ್ ಮಾಡಿದ್ರೆ ಒಂದಕ್ಕೆ ಒಂದು ಕನೆಕ್ಟಿಂಗ್ ಅಲ್ವಾ. ಡಯಾಬಿಟಿಕ್ ಇಂದ BP ಬಂತು, BP ಇಂದ ಹಾರ್ಟ್ ಅಟ್ಯಾಕ್ ಬಂತು, ನೆಕ್ಸ್ಟ್ ಕಿಡ್ನಿ ಪ್ರಾಬ್ಲಮ್ ಬಂತು, ಹೀಗೆ ಹೋಗ್ತಾ ಹೋಗ್ತಾ ಹೋಗೋದೆ. ಸೊ ಅದರಿಂದ ದಯವಿಟ್ಟು ಮನೆಯಲ್ಲಿ ಯಾರಾದ್ರೂ ಇದ್ರೆ ಡೈಬೋಕಾಪ್ ಅನ್ನ ಯೂಸ್ ಮಾಡ್ಲಿಕ್ಕೆ ಹೇಳಿ, ತುಂಬಾ ಚೆನ್ನಾಗಿ ಇದು ವರ್ಕ್ ಆಗ್ತಾ ಇದೆ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಹೇಳಿ, ಅದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಅದರಿಂದ ದಯವಿಟ್ಟು ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ. ಇದು ಮದ್ದಿನ ತರ ನೀವು ಯೂಸ್ ಮಾಡೋದೇನ್ ಬೇಡ. ಇದು ನಾನು ಹೇಳಿದೆ ಅಲ್ಲ, ಎಲ್ಲಿ ನಮ್ಗೆ ಫುಡ್ ಅಲ್ಲಿ ಇಂಡಿಫಿಷಿಯನ್ಸಿ ಆಗಿದೆ, ಇದು ನಾವು ಫುಡ್ ತರ ಅವರಿಗೆ ಕೊಡ್ತಾ ಇರೋದು. ಸೊ ಅವರೇನು ಸ್ಟಾರ್ಟಿಂಗ್ ಅಲ್ಲಿ ಅವರೇನು ಇಂಜೆಕ್ಷನ್ಸ್ ಅಥವಾ ಟ್ಯಾಬ್ಲೆಟ್ಸ್ ಗೆ ಅವರು ಬಾಡಿ ಯೂಸ್ ಆಗಿದೆ, ಅದು ಕಾಲಕ್ರಮೇಣ ಅದನ್ನ ಯೂಸ್ ಮಾಡ್ತಾ 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 ಅದು ಡೌನ್, ಅದು ಕಡಿಮೆ ಮಾಡ್ಕೊಂಡ್ ಬರ್ಬೋದು. ಮತ್ತೆ ಈ ಡೈಬೋಕಾಪ್ ಯಾರಾದ್ರೂ ಕೊಡೋದಿದ್ರೆ ಡಯಾಬಿಟಿಕ್ ಪೇಷಂಟ್ಸ್ ಗೆ ನೀವು ಇದನ್ನ ಯೂಸ್ ಮಾಡಿ ಅಂತ ಹೇಳಿದ್ರೆ, ಫಸ್ಟ್ ಅವರಿಗೆ ಹೇಳ್ಬೇಕು, ಇದನ್ನ ಯೂಸ್ ಮಾಡಕ್ಕಿಂತ ಮುಂಚೆ ನೀವು ನಿಮ್ಮ ಯಾರಿಗೆ ಕೊಡ್ತಾ ಇದ್ದಾರೆ ಅವರಿಗೆ ಹೇಳ್ಬೇಕು, ನೀವು ಫಸ್ಟ್ ಒಂದು ಬ್ಲಡ್ ಟೆಸ್ಟ್ ಮಾಡಿ ಒಂದು ರಿಪೋರ್ಟ್ ತಕೊಳ್ಬೇಕು ಅಂತ. ಮತ್ತೆ ಅವರಿಗೆ ಕೊಡ್ಲಿಕ್ಕೆ ಹೇಳ್ಬೇಕು. ಮತ್ತೆ 15 days ಆದ್ಮೇಲೆ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ಮೇಲೆ ಅವರಿಗೆ ಹೇಳ್ಬೇಕು, ನೀವು ಈಗ ಹೋಗಿ ರಿಪೋರ್ಟ್ ತಕೊಂಡ್ ಬಂದು ಬಿಫೋರ್ ಅಂಡ್ ಆಫ್ಟರ್ ಫುಡ್ ರಿಪೋರ್ಟ್ ನೋಡಿ ನಿಮ್ಗೆ ತೋರ್ಸ್ಲಿಕ್ಕೆ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ನಾವೀಗ ಅವರಿಗೆ ಇದನ್ನ ಯೂಸ್ ಮಾಡಿ ಅಂತ ನಾವು ಪ್ರಮೋಟ್ ಮಾಡಿದಾಗ ನಮ್ಗೆ ರಿಸಲ್ಟ್ ಬಂದಾಗ ಅವರಿಗೂ ಒಂದು ಸಮಾಧಾನ, ನಮಗೂ ಒಂದು ಸಮಾಧಾನ ಅಲ್ವಾ. ಸೊ ನೆಕ್ಸ್ಟ್ ಬಂದು ಬೂಮ್ ಕಾಪ್. ಇದು ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್. ನಿಮ್ಗೆ ವೇನ್ಸ್ ಪ್ರಾಬ್ಲಮ್ ಇರಬಹುದು, ನಿಮ್ಗೆ ವೆರಿಕೋಸ್ ವೇನ್ಸ್ ಇರಬಹುದು, ಸುಸ್ತಾಗುವಂತದ್ದು ಇರಬಹುದು, ಬಾಡಿ ಎಲ್ಲ ಏನಾದ್ರೂ ಪೇನ್ ಇರಬಹುದು. ಈ ಬೂಮ್ ಕಾಪ್ ಅನ್ನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಇದು ವರ್ಕ್ ಆಗ್ತದೆ. ಇದು ಶಕ್ತಿ ಮತ್ತು ಪ್ರಮಾಣವನ್ನ ತ್ರಾಣವನ್ನ ಅಂತ ಹೇಳಿದ್ರೆ, ತುಂಬಾ ಸುಸ್ತಾಗ್ತಾ ಇದ್ರೆ ಅವರಿಗೆ ಅದು ಸಹಾಯ ಮಾಡ್ತದೆ. ಮತ್ತೆ ಲೈಂಗಿಕ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸಲು ಇದು ಸಹಾಯ ಮಾಡ್ತದೆ. ಮತ್ತೆ ಇದನ್ನ ಕಾಂಬಿನೇಷನ್ ಆಗಿ ಯಾರಿಗೆಲ್ಲ ಲೇಡೀಸಿಗೆ ನಾವು ಏನ್ ಕೊಡ್ತೇವೆ, ಗೈನೋಕಾಪ್ ಮತ್ತೆ ಜೆಂಟ್ಸಿಗೆ ಬೂಮ್ ಕಾಪ್, ಇದು ಎರಡನ್ನ ಕಾಂಬಿನೇಷನ್ ಆಗಿ ಕೊಟ್ರೆ ನಮ್ಮಲ್ಲೇ ರಿಸಲ್ಟ್ ಬಂದಿದೆ. ಮನೆ ಬಂಜೆತನ ಅನ್ನೋದು ಒಂದು ಶಾಪ ಅಂತ ಹೇಳ್ತಾರೆ ಅಲ್ವಾ, ಇದನ್ನ ನಾವು ನಿವಾರಣೆ ಮಾಡಬಹುದು. ಇದನ್ನ ಏನಾದ್ರೂ ನಾವು ಕೊಟ್ಟು ಅವ್ರಿಗೇನಾದ್ರೂ ಒಂದು ಒಳ್ಳೇದಾದ್ರೆ ನಮ್ಗೆ ಅದರಿಂದ ಆಶೀರ್ವಾದನೆ ಸಿಗ್ತದೆ ಅಲ್ವಾ. ನೆಕ್ಸ್ಟ್ ಹೇಳೋದಾದ್ರೆ ಲಿವೋಕಾಪ್. ಯಾವ ರೀತಿ ನಾವು ತಿನ್ನುವಂತಹ ಫುಡ್ ಬಂದು ನಮ್ಮ ಲಿವರ್ ಅಲ್ಲಿ ಒಂದು ಬ್ಲಡ್ ಪ್ಯೂರಿಫೈ ಆಗ್ತದೆ, ಮತ್ತೆ ಬ್ಲಡ್ ಜಾಸ್ತಿ ಆಗ್ತದೆ. ಲಿವರ್
ಅದಕ್ಕೆ ನಾವು ಈ ಲಿವೋಕಾಪನ ನಮ್ಗೆ ಕಾಯಿಲೆ ಇರಲಿ ಇಲ್ಲದಿರಲಿ ನಾವು ಒಂದು ಸಲ ಎಲ್ಲ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಲಿಕ್ಕೇನು ಯೂಸ್ ಮಾಡಿದ್ರೆ ಒಳ್ಳೇದಲ್ವಾ. ಅದಕ್ಕೆ ಯಾರಿಗೆಲ್ಲ ಏನಾದ್ರು ಮತ್ತೆ ಈ ಲಿವರ್ದು ಇನ್ನೊಂದು ಹೇಳ್ತಾರೆ ಏನು ಅಂತ ಹೇಳಿದ್ರೆ 80% ಆಫ್ ದ ಲಿವರ್ ಏನಾದ್ರು ಡ್ಯಾಮೇಜ್ ಆಗಿ ಆದ್ರೂ ಕೂಡ ಅವರಿಗೆ ಆ ಡಿಸೀಸ್ ಬಗ್ಗೆ ಗೊತ್ತೇ ಆಗೋದಿಲ್ಲ ಅಂತೆ. 80% ಅದು ಹಾಳ ಆಗಿಯೂ ನಮ್ಮ ಈ ಲಿವೋಕಾಪನ್ನ ಅವರಿಗೆ ಯೂಸ್ ಮಾಡ್ಲಿಕ್ಕೆ ಹೇಳಿದ್ರೆ ಇದು ಖಂಡಿತ ಅವರಿಗೆ ಪುನಃ ಅವರು ರೀಗೇನ್ ಮಾಡಬಹುದು. ಅರ್ಥ ಆಯ್ತಾ? ಮತ್ತೆ ಇದು ತುಂಬಾ ಒಂದು ಒಳ್ಳೆಯ ಇದು. ಮತ್ತೆ ಬರೀ ಇದು ಒಂದಕ್ಕೆ ಅಲ್ಲ ಮೇಡಮ್, ಇದು ಬರೀ ಲಿವರ್ ಸಂಬಂಧಪಟ್ಟಿದ್ದೆ ಅಲ್ಲ. ಇದರಿಂದ ನಮ್ಗೇನು ನಾನೇ ಇದನ್ನ ಯೂಸ್ ಮಾಡಿದ್ದೇನೆ, ನಾನೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಾನು ಚಾಕ್ ಪೀಸ್ ಅನ್ನ ತುಂಬಾ ಯೂಸ್ ಮಾಡ್ತಾ ಇದ್ದೆ ಬೋರ್ಡ್ ಅಲ್ಲಿ ಬರೆಯುವಾಗ. ನನ್ಗೆ ಎಲರ್ಜಿ ತರ ಆಗ್ಬಿಟ್ಟು ನಾನು ಎಲರ್ಜಿ ಕಾಪ್ ಜೊತೆಗೆ ಈ ಲಿವೋಕಾಪನ ಯೂಸ್ ಮಾಡಿದೆ. ಬೆಳಿಗ್ಗೆ ಎದ್ರೆ ಸಾಕು ಅಕ್ಷಿ 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 ಅಕ್ಷಿ, ಸ್ನಾನ ಮಾಡಿ ಬಂದು ನಿಂತಂತೂ ಸಾಕು ಒಂದು 10-15 ಅಕ್ಷಿ ಒಂದೇ ಸಲಕ್ಕೆ ಆಗ್ತಾ ಇದ್ದು. ಮತ್ತೆ ಯಾವಾಗ್ಲೂ ನಾನು ಹೊರಗಡೆ ಹೋದಾಗ ನನ್ನ ಕೈಯಲ್ಲಿ ಇಷ್ಟು ದೊಡ್ಡ ಹ್ಯಾಂಕರ್ಚೀಫ್ ಒಂದಲ್ಲದೆ ಇನ್ನೊಂದು ಪರ್ಸಲ್ಲಿ ಕೂಡ ಒಂದು ಹ್ಯಾಂಕಿ ಇಟ್ಕೊಂಡಿರ್ತಾ ಇದ್ದೆ. ಅದು ನನ್ಗೆ ರಿಸರ್ವ್ ಆಗಿರ್ಲಿಕ್ಕೆ. ಯಾಕೆಂತ ಹೇಳಿದ್ರೆ ಯಾವಾಗ ಎಲ್ಲಿ ಸ್ವಲ್ಪ ಗಾಳಿಯಿಂದನೋ ಅಥವಾ AC ಇಂದನೋ ಅಥವಾ ಏನಾದ್ರೂ ನಾನು ಸ್ವಲ್ಪ ತಿಂದ್ರೆ ಅಲ್ವಾ ಸ್ವಲ್ಪ ತಣ್ಣೀರು ನಾನು ಯೂಸ್ ಮಾಡಿದ್ರೆ ಎಲ್ಲಿ ನನ್ನ ಈ ಸೋರೋದು ಶುರು ಆಗ್ಬಿಡ್ತದೋ ಅಂತ ಹೇಳಿ ನನ್ಗೆ ಒಂದು ಹೆದರಿಕೆ. ಈಗ ನಾನು ಲಿವೋಕಾಪ್ ಯೂಸ್ ಮಾಡ್ತಾ ಇದ್ದೇನೆ. ನನ್ಗೆ ಧೈರ್ಯವಾಗಿ ನಾನು ತಣ್ಣೀರನ್ನ ಯೂಸ್ ಮಾಡ್ತೇನೆ, ಐಸ್ ನೀರನ್ನ ಯೂಸ್ ಮಾಡ್ತೇನೆ, ಐಸ್ ಕ್ರೀಮ್ ತಿಂತೇನೆ, ಎಲ್ಲವೂ ಕೂಡ ನಾನು ಯೂಸ್ ಮಾಡ್ತೇನೆ. ಸೊ ಈ ತರದ ಮತ್ತೆ ತುಂಬಾ ಕೆಮ್ಮಲು ಏನಾದ್ರೂ ಇದ್ರೆ ಕೂಡ ನಾವು ಲಿವೋಕಾಪನ್ನ ಅವರಿಗೆ ಕೊಡಬಹುದು. ಮತ್ತೆ ನನ್ನ ಹಸ್ಬೆಂಡ್ ಅಂತೂ ಸುಮಾರಾಗಿ ಕೆಲವೊಂದು ಪ್ರಾಬ್ಲಮ್ ಇರೋವರಿಗೆ ಈ ಲಿವೋಕಾಪನ್ನ ಕಾಂಬಿನೇಷನ್ ಮಾಡಿ ಕೊಡ್ತಾರೆ. ಎಲ್ಲರಿಗೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಬರ್ತದೆ. ಯಾಕೆಂತ ಹೇಳಿದ್ರೆ ಇದು ಮೇನ್ ಫಂಕ್ಷನ್ ಮಾಡೋದೇ ಲಿವರ್ ಇಂದ ಅಲ್ವಾ. ಸೊ ಲಿವೋಕಾಪ್ ಯಾರಿಗೆ ಬೇಕಾದ್ರೂ ನಾವು ಅವರಿಗೆ ಕೊಡ್ಲಿಕ್ಕೆ ನಾವು ಅದನ್ನ ಸಜೆಸ್ಟ್ ಮಾಡಬಹುದು. ಮತ್ತೆ ಉರಿಯೂತದ ಯಕೃತಿ ಜೀವಕೋಶವನ್ನ ರಕ್ಷಿಸಲು ಸಹಾಯ ಮಾಡ್ತದೆ. ಹೆಲ್ಪ್ಸ್ ಟು ಪ್ರೊಟೆಕ್ಟ್ ಲಿವರ್ ಸೆಲ್ಸ್ ಫ್ರಮ್ ದ ಇನ್ಫ್ಲಮೇಷನ್ ಅಂತ ಹೇಳ್ತಾರೆ. ಏನಾದ್ರೂ ಸೋಂಕಿನಿಂದ ಏನಾದ್ರೂ ಆದ್ರೆ ಇದನ್ನ ಈ ಲಿವೋಕಾಪನ್ನ ಕೊಟ್ರೆ ಸರಿ ಆಗ್ತದೆ. ಮತ್ತೆ ಅದೇ ನಾನು ಹೇಳಿದೆಲ್ಲ ನಾವು ಯಾವ ರೀತಿ ಇದನ್ನ ನಾವು ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ 25 years ಆದವರು 10 to 15 ml ನಾವು ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಮತ್ತೆ ಚಿಕ್ಕ ಮಕ್ಕಳಿಗೆ ಒಂದು 10 ml ಕೊಟ್ರೆ ಅಲ್ಲ, ಅಥವಾ ಇನ್ನೂ ಚಿಕ್ಕವರು ಒಂದು 10 years ಬಿಲೋ 10 years ಎಲ್ಲ ಇದ್ರೆ ಒಂದು 5 ml ಇಂದ ನಾವು ಅವರಿಗೆ ಕೊಡಬಹುದು ಮ್ಯಾಮ್. ನೆಕ್ಸ್ಟ್ ಬಂದು ಗೈನೋಕಾಪ್ ಅಂತೂ ಬಿಡಿ, ನಮ್ಗೆ ಲೇಡೀಸಿಗೆ ಒಂದು ರಾಮಬಾಣ ಅಂತ ಹೇಳ್ಬೋದು. ಅಷ್ಟು ಒಂದು ವರದಾನ ತರ ನಮ್ಗೆ ಇದು ಹೊಟ್ಟೆಯಲ್ಲಿ ಏನೋ ನಮ್ಮ ಬ್ಲಾಡರ್ ಅಲ್ಲಿ ಸಿಸ್ಟ್ ಇರಬಹುದು, ವೈಟ್ ಡಿಸ್ಚಾರ್ಜ್ ಇರಬಹುದು, ಹೆವಿ ಬ್ಲೀಡಿಂಗ್ ಇರಬಹುದು. ನನ್ಗೇನೆ ಈಗ ನನ್ನ ಒಂದು ನೇಬರ್ ಇದ್ದಾರೆ, ಅವರು ಆಂಟಿದು ತಂಗಿ, ಅವರಿಗೆ ನಿಲ್ಲಕ್ ಆಗ್ತಾ ಇಲ್ಲ, ಕುಡ್ಲಿಕ್ ಆಗ್ತಾ ಇಲ್ಲ, ಅವ್ರು ಬಂದಿದ್ದಾರೆ ನಮ್ಮ ಮನೆಗೆ. ಈ ರೀತಿದು ಯಾವುದೆಲ್ಲ ಪ್ರಾಬ್ಲಮ್ ಇದೆ ಎಲ್ಲರೂ ಕೂಡ ಒಂದ್ಸಲ ಇದನ್ನ ಯೂಸ್ ಮಾಡಿದ್ರೆ ಅವರಿಗೆ ಅದು ಸರಿ ಆಗ್ತದೆ. ನಾನು ಹೇಳಿದೆ ಅಲ್ಲ, ನನ್ನ ನೇಬರ್ ಆಂಟಿದು ತಂಗಿ, ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರೆ ಅವರಿಗೆ ಹೆವಿ ಬ್ಲೀಡಿಂಗ್ ಆಗ್ತಾ ಇತ್ತು. ಅವರು ನನ್ನ ಮನೆಗೆ ಬಂದಿದ್ದಾರೆ. ಬಂದವರಿಗೆ ನಾವು ಸತ್ಕರಿಸ್ಬೇಕಲ್ವಾ, ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಪಾಪ ಅವರಿಗೆ ನಾಚಿಕೆ ಕೂರ್ಲಿಕ್ ಆಗ್ತಾ ಇಲ್ಲ. ಬೇಡ ಮೇಡಮ್ ನನ್ಗೆ ಕೂರ್ಲಿಕ್ ಆಗ್ತಾ ಇಲ್ಲ ಅಂತ ಹೇಳಿ ಅವರಿಗೆ ಸ್ವಲ್ಪ ಗೊತ್ತಿತ್ತು, ಹಾಗೆ ಆಂಟಿ ಕರ್ಕೊಂಡ್ ಬಂದಿದ್ರು. ಅವರಿಗೆ ನಾನು ಒಂದೇ ಬಾಟಲ್ ಫಸ್ಟ್ ಕೊಟ್ಟೆ. ಆ ಒಂದು ಬಾಟಲ್ ಇಂದನೇ ಅವರಿಗೆ ಎಲ್ಲ ರೆಡಿ ಆಯ್ತಂತೆ. ನಾನು ಹೇಳಿದ್ದೆ ಒಂದು ಸಲ ಸರಿಯಾಗಿದೆ ಅಂತ ಹೇಳಿ ನೀವು ನೆನೆಸ್ಬೇಡಿ, 3 ಬಾಟಲ್ಸ್ ಅದನ್ನ ಕಂಟಿನ್ಯೂ ಮಾಡಿ ಅಂತ. 3 ಬಾಟಲ್ಸ್ ಕಂಟಿನ್ಯೂ ಮಾಡಿ ಆದ್ಮೇಲೆ ಅವ್ರಿಗೆ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ತುಂಬಾ ಹೊಟ್ಟೆ ನೋವು ಬರ್ತಾ ಇತ್ತಂತೆ, ಮತ್ತೆ ಹೆವಿ ಬ್ಲೀಡಿಂಗ್ ಆಗ್ತಾ ಇತ್ತಂತೆ. ಅದೆಲ್ಲ ನಿಂತೋಗಿದೆ. ಅವ್ರು ಎಷ್ಟು ಬಂದು ನನ್ಗೆ ಯಾವಾಗ ನೋಡಿದ್ರು ಬಂದು ನನ್ಗೆ ಅಷ್ಟು ಥ್ಯಾಂಕ್ಸ್ ಹೇಳಿ ಹೋಗ್ತಾರೆ. ಸೊ ಇದು ಒಂದು ನಾನು ಹೇಳ್ತಾ ಇದ್ದೇನೆ ಫ್ರೆಂಡ್ಸ್, ನಿಮ್ಗೆ ಒಂದು ಆಶೀರ್ವಾದ ಇದು. ಯಾರಿಗೆಲ್ಲ ಮತ್ತೆ ಮನೆಯಲ್ಲಿ ಯಾರ ಮನೆಯಲ್ಲೆಲ್ಲ ಹೆಣ್ಮಕ್ಳು ಇದ್ದಾರೆ, ಯಾರಿಗೆಲ್ಲ ಇದೆಲ್ಲ ತೊಂದರೆ ಆಗ್ತಾ ಇದೆ, ಯಾರಿಗೆಲ್ಲ ಮತ್ತೆ ಈಗೆಲ್ಲ ನಮ್ಮ ಫುಡ್ ಇಂದ ನಾವು ತಗೊಳ್ತಾ ಇರುವಂತ ಎಲ್ಲರಿಗೆ ಚಿಕನ್ ಇಷ್ಟ ಮಕ್ಳಿಗೆ ಅಲ್ವಾ. ಅವರು ತುಂಬಾ ಫ್ರೈಗಳೆಲ್ಲ ತುಂಬಾ ಚಿಕನ್ ಫ್ರೈಸ್ ಎಲ್ಲ ತಿಂತಾರೆ. ಮತ್ತೆ ಎಲ್ಲಿ ನೋಡಿದ್ರು ಅಲ್ಲಿ ನಮ್ಮ ದೊಡ್ಡ ದೊಡ್ಡ ಹೋಟೆಲ್ಸ್ ನಾವು ಹೋಗ್ಲಿಕ್ಕೆ ತುಂಬಾ ಇಷ್ಟ ಪಡ್ತೇವೆ ಮಕ್ಕಳು ನಮ್ಮ. ಅದಕ್ಕೆ ಅದ್ ತಿಂತ ಏನಾಗ್ತದೆ, ಕೋಳಿಗೆ ಎಲ್ಲ ಇಂಜೆಕ್ಟ್ ಮಾಡಿರ್ತಾರಲ್ವಾ, ಅದು ಬಲ್ಜ್ ಆಗ್ಲಿಕ್ಕೆ ದೊಡ್ಡ ಇಂಜೆಕ್ಷನ್ ಮಾಡ್ತಾ ಇರ್ತಾರೆ ದೊಡ್ಡ ಕೋಳಿ ಆಗ್ಲಿಕ್ಕೆ. ಅದೇನಾಗ್ತದೆ ಅಂತ ಹೇಳಿದ್ರೆ ನಾವು ಕನ್ಸ್ಯೂಮ್ ಮಾಡಿದಷ್ಟು
ನಮ್ಮ ಹೆಣ್ಣು ಮಕ್ಕಳಿಗೆ ಅದಕ್ಕೆ ಬೇಗ ಅವರು ಮೆಚೂರ್ ಆಗ್ಬಿಡೋದು. 11 years, 9 years, 13 years. ಮುಂಚೆಲ್ಲ 18 ವರ್ಷ 9th ಹೋಗ್ಬೇಕಾಗಿತ್ತು, 14 years ಮೇಲೇನೆ ಆಗ್ತಾ ಇತ್ತು. ಬಟ್ ಈಗ ಬಿಡಿ, ಹೈಸ್ಕೂಲ್ ದಾಟಿದವ್ರು ಯಾರೋ ಒಬ್ರು, 50ಕ್ಕೆ ಒಬ್ರು, 25ಕ್ಕೆ ಒಂದು ಹುಡುಗಿ ಮಾತ್ರ 9th ಅಲ್ಲಿ ನಾವು ನೋಡ್ಬಹುದು. ಬಾಕಿ ಇರೋರೆಲ್ಲ ಒಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ ನಾವು ನೋಡಬಹುದು ಈ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಆದಷ್ಟು ಯಾರ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅವರು ಒಂದು ಹೈಸ್ಕೂಲಿಗೆ ಬರಕ್ಕಿಂತ ಮುಂಚೆನೂ ಕೊಡಬಹುದು. ಹೈಸ್ಕೂಲ್ ಅಲ್ಲಿ ಇರುವವರಿಗೂ ದಯವಿಟ್ಟು ಯಾರಿಗೆಲ್ಲ ಹೆಣ್ಮಕ್ಳಿದ್ದಾರೆ, ನಾವು ಯಾರನ್ನ ಪ್ರೀತಿ ಮಾಡ್ತೇವೆ, ಯಾರನ್ನ ರೆಸ್ಪೆಕ್ಟ್ ಮಾಡ್ತೇವೆ, ಅವರಿಗೆ ಗಿಫ್ಟ್ ಆಗಿ ಕೊಡಿ. ನಾನ್ ಹೇಳೋದಾದ್ರೆ ಗಿಫ್ಟ್ ಆಗಿ ಕೊಟ್ಟರು ಸಹ ನಾವು ಇದನ್ನ ಒಂದು ಆಶೀರ್ವಾದ ನಾವು ಪಡಿಬಹುದು. ಮತ್ತೆ ಥೈರೋಕಾಪ್, ಯಾರಿಗೆಲ್ಲ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಎರಡು ತರದ ಥೈರಾಯ್ಡ್ ನಮ್ಮಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಒಂದು ಹೈಪರ್ ಮತ್ತೆ ಹೈಪೋಥೈರಾಯ್ಡ್, ಇದು ಎರಡಕ್ಕೂ ಕೂಡ ಇದು ರಾಮಬಾಣ ತರ ಇದು ಕೆಲಸ ಮಾಡ್ತದೆ. ಮತ್ತೆ ಪೈಲ್ಸ್ ಹೇಳಲಿಕ್ಕಾಗೋದಿಲ್ಲ, ತುಂಬಾ ನಾಚಿಕೆ ಪಟ್ಕೊಳ್ತಾರೆ ಪ್ರಾಬ್ಲಮ್ ಇರುವವರು ಅಲ್ವಾ. ಮನೆಯಲ್ಲಿ ಹೇಳಲಿಕ್ಕಾಗಲ್ಲ, ಗಂಡನ ಹತ್ರ ಹೇಳಕ್ಕಾಗಲ್ಲ, ಡಾಕ್ಟರ್ ಹತ್ರ ಹೇಳಕ್ಕಾಗಲ್ಲ, ತೋರ್ಸ್ಲಿಕ್ಕಾಗಲ್ಲ, ಇದೆಲ್ಲ ಪ್ರಾಬ್ಲಮ್. ಸೊ ಯಾರಿಗೆಲ್ಲ ಪೈಲ್ಸ್ ಪ್ರಾಬ್ಲಮ್ ಇದೆ ದಯವಿಟ್ಟು ಅವರಿಗೆ ಇದೊಂದು ಕೊಡಿ. ಯಾರೆಲ್ಲ ಸ್ವಲ್ಪ ನನ್ಗೆ ಹೇಳಿಕೊಳ್ಳಿಕ್ಕೆ ನಾಚಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಯಾರೆಲ್ಲ ತುಂಬಾ ಹೀಟ್ ಪದಾರ್ಥವನ್ನ ಯೂಸ್ ಮಾಡ್ತಾರೆ, ಯಾರೆಲ್ಲ ತುಂಬಾ ಟೈಲರಿಂಗ್ ಮಾಡ್ತಾರೆ, ಕೂತ್ಕೊಂಡು ಯಾರೆಲ್ಲ ಕೆಲಸ ಮಾಡ್ತಾರೆ, ಡ್ರೈವರ್ಸ್ ಇರ್ತಾರೆ, ಅವರೆಲ್ಲ ಒಂದು ಸಲ ಲೈಫ್ ಅಲ್ಲಿ ಅವರು 6 months ಒನ್ಸ್ ಅವರು ಇದನ್ನ ತಕೊಂಡ್ರೆ ಅವರಿಗೆ ಯಾವ ರೋಗನು ಅವರಿಗೆ ಬರೋದಿಲ್ಲ. ಮತ್ತೆ ನೆಕ್ಸ್ಟ್ ಹೇಳೋದಾದ್ರೆ ಸ್ಟೋನೋಕಾಪ್ ಇನ್ನೊಂದು, ಇದು ಜೀವನೇ ಹೋಗುವಂತಹ ನೋವು, ಅಷ್ಟು ಪ್ರಾಬ್ಲಮ್ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತೆ. ಈಗ ಯಾವ ರೀತಿ ಒಂದು ಡೆಲಿವರಿ ಆಗ್ಲಿಕ್ಕೆ ಪೇನ್ ಬರ್ತದೆ, ಅಷ್ಟು ಪೇನ್ ಆ ಸ್ಟೋನೋಕಾಪ್ ಅಲ್ಲಿ ಬರ್ತದೆ ಅಂತೆ. ಯಾರೆಲ್ಲ ಲೇಡೀಸ್ ಇದ್ದಾರೆ, ಯಾರೆಲ್ಲ ಫ್ಯಾಮಿಲಿ ಲೇಡೀಸ್ ಇದ್ದಾರೆ ಅವರಿಗೆ ಮಾತ್ರ ಗೊತ್ತು ಅದೇನ್ ಪೇನ್ ಅಂತ ಹೇಳಿ. 300 ಬೋನ್ಸ್ ಯಾವ ರೀತಿ ಒಟ್ಟಿಗೆ ಮುರಿದೋಗ್ತದೆ, ಅಷ್ಟು ನೋವು ಆ ಲೇಡಿಗೆ ಆಗ್ತದೆ ಅಲ್ವಾ ಒಂದು ಡೆಲಿವರಿ ಆಗ್ಬೇಕಾದ್ರೆ. ಮತ್ತೆ ಸಿಸೇರಿಯನ್ ಆದವರಿಗೆಲ್ಲ ಬಿಡಿ, ಅದೆಲ್ಲ ಪ್ರಾಬ್ಲಮ್ ಇಲ್ಲ, ಏನು ಗೊತ್ತಾಗೋದಿಲ್ಲ, ಅವರಿಗೆಲ್ಲ ಗೊತ್ತಾಗ್ಲಿಕ್ಕಿಲ್ಲ. ಸೊ ಅಷ್ಟು ತುಂಬಾನೇ ಅಂದ್ರೆ ತುಂಬಾ ನೋವು ಇರ್ತದೆ ಅವರಿಗೆ ಅಂತ ನಾನು ಹೇಳ್ತಾ ಇರೋದು. ಸೊ ಯಾರೆಲ್ಲ ನೀರು ಕಡಿಮೆ ಕುಡಿತೇವೆ ಅಂತ ಹೇಳ್ತೇವೆ ನಾವು, ನೀರು ಕಡಿಮೆ ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವರು ಒಂದು ಸಲ ಆದ್ರೂ ಸ್ಟೋನೋಕಾಪ್ ಕುಡಿಲೇಬೇಕು. ಯಾವಾಗ ಯಾರಿಗೆ ನೋಡಿ, ನಾನು ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾರಿಗೆಲ್ಲ ನಾನು ತುಂಬಾ ಆರೋಗ್ಯವಾಗಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ಕಾಯಿಲೆಗಳು ನಮ್ಮ ಲೈನ್ ಅಲ್ಲಿ ಇದೆ, ಕ್ಯೂ ಅಲ್ಲಿ ನಿಂತಿದ್ದಾವೆ, ನಮ್ಗೆ ಯಾವಾಗ ಬಂದು ಅಟ್ಯಾಕ್ ಮಾಡ್ತದೆ ಅಂತ ಹೇಳಿಕ್ಕಾಗಲ್ಲ. ಅದಕ್ಕೆ ನಾವೆಲ್ಲ ಬ್ಲೆಸ್ಡ್ ಪೀಪಲ್ ಅಂದ್ರೆ ಯಾರು, ನಾವು ಹಿಸ್ಟಾರಿಯನ್ಸ್. ನಾವು ಫಸ್ಟ್ ಅದನ್ನ ನಾವು ಒಂದು ಸಲ ಎಲ್ಲ ಪ್ರಾಡಕ್ಟ್ ಕೂಡ ನಾವು ಅದನ್ನ ಒಂದು ಸಲ ನಮ್ಮ ಲೈಫ್ ಟೈಮ್ ಅಲ್ಲಿ ಅದನ್ನ ಯೂಸ್ ಮಾಡ್ಲೇಬೇಕು. ಯಾಕೆಂತ ಹೇಳಿದ್ರೆ ಅದರಿಂದ ಆಗುವಂತಹ ಮುಂದೆ ಬರುವಂತಹ ದೋಷಗಳನ್ನ ನಾವು ಪರಿಹರಿಸಬಹುದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆ ಸ್ಟೋನೋಕಾಪ್ ಬರುವಂತ ನೋವು ತಡಿಲಿಕ್ಕೆ ಆಗೋದಿಲ್ಲ ಅಂತೆ. ಅದರಿಂದ ಈ ಎಷ್ಟು ಒಂದು ನಮ್ಮಲ್ಲಿ ಈಗ ಎಕ್ಸಾಂಪಲ್ ಹೇಳ್ತಾ ಹೋದ್ರೆ ನಾನು ಇನ್ನೂ ತುಂಬಾ ದೊಡ್ಡ ಲಿಸ್ಟ್ ಆಗೋಗುತ್ತೆ, ತುಂಬಾ ಟೈಮ್ ಕನ್ಸ್ಯೂಮ್ ಆಗ್ತಾ ಇದೆ, ಅದರಿಂದ ನಾನು ಸ್ವಲ್ಪ ಕಟ್ ಶಾರ್ಟ್ ಮಾಡ್ತೇನೆ. ಇನ್ನು ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಇಲ್ಲಿ ಕೂತ್ಕೊಂಡು ಕೇಳ್ತಾ ಇರುವಂತ ತುಂಬಾ ನಮ್ಮ ಅಸೋಸಿಯೇಟ್ಸ್ ಕೂಡ ನಮ್ಮ ಸ್ಟೋನೋಕಾಪ್ ಅನ್ನ ಯೂಸ್ ಮಾಡಿ ಅವರ ಆರೋಗ್ಯವನ್ನ ಸರಿಪಡಿಸ್ಕೊಂಡು ಬಂದಿದ್ದಾರೆ. ಸೊ ಅವರ ನೆಕ್ಸ್ಟ್ ನಮ್ಗೆ ಟೈಮ್ ಸಿಕ್ಕಿದಾಗ ನಾವು ಫ್ರೀ ಆಗಿ ಕೂತಾಗ ಬೇಕಿದ್ರೆ ನಾವು ಇಂಟ್ರೊಡ್ಯೂಸ್ ಮಾಡಿ ಹೇಳ್ಬಹುದು. ಇದೆಲ್ಲ ಯಾರಿಗೆಲ್ಲ ಈ ಸಮಸ್ಯೆ ಇದೆ, ಸ್ಟೋನ್ದ ಸಮಸ್ಯೆ ಇದೆ, ಅವರು ಒಂದು ಸಲ ಇದನ್ನ ಯೂಸ್ ಮಾಡಿ. ಮತ್ತೆ ಯಾರಿಗೆಲ್ಲ ನಿಮ್ಗೆ ಗೊತ್ತಿದೆ, ಪರಿಚಯ ಇದೆ, ದಯವಿಟ್ಟು ಅವರಿಗೆ ಇದನ್ನ ಪ್ರಮೋಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನೆಕ್ಸ್ಟ್ ಹೇಳೋದಾದ್ರೆ ಎಲರ್ಜಿ ಕಾಪ್. ಈಗ ನಾನು ನಿಮ್ಗೆ ಹೇಳಿದಲ್ಲ ಫ್ರೆಂಡ್ಸ್, ಎಲರ್ಜಿ ಕಾಪ್ ಬರೀ ಒಂದೇ ಅಲ್ಲ, ನಾನು ಹೇಳಿದೆ ನನ್ಗೆ ಶೀತದ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಅಲ್ವಾ. ಮತ್ತೆ ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಶೀತದಿಂದ ನಮ್ಗೆ ಏನಾಗ್ತದೆ, ಉಸಿರೇ ಕಟ್ಟುವ ಹಾಗೆ ಆಗ್ತದೆ, ನಮ್ಮ ಲಂಗ್ಸ್ ಇದೆ ಅನ್ನೋದು ಪ್ರಾಬ್ಲಮ್ ಇರಬಹುದು ಅಂತ ಆಗ್ತದೆ. ಈ ಎಲರ್ಜಿ ಕಾಪ್ ಜೊತೆಗೆ ನಾವು ಲಿವೋ ಕಾಪ್ ಅನ್ನ ಯೂಸ್ ಮಾಡಿದ್ರೆ ಯಾವುದೇ ತರದ್ದು ಎಲರ್ಜಿ ಇದ್ರೂ ಕೂಡ ಅದು ಸರಿ ಆಗ್ತದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಯಾವುದೇ ತರ ಮತ್ತೆ ಒಂದು ಫುಡ್ ಇನ್ನೊಂದು ಫುಡ್ ಒಟ್ಟಿಗೆ ತಗೊಂಡಾಗ ನಮ್ಗೆ ಎಲರ್ಜಿ ಆಗ್ತದೆ, ಅದು ಕೂಡ ಇದನ್ನ ಈ ಒಂದು ಎಲರ್ಜಿ ಕಾಪ್ ಅನ್ನ ಯೂಸ್ ಮಾಡಿದ್ರೆ ಅದು ಕೂಡ ಗುಣ ಆಗ್ತದೆ. ಮತ್ತೆ ತ್ರಿಫಲಾ ಜ್ಯೂಸ್ ಬಿಡಿ. ಮತ್ತೆ ಇಲ್ಲಿ ಅಲೋವೆರಾ ತೋರಿಸ್ತಾ ಇದ್ದೀರಾ ನೀವು, ಅಲೋವೆರಾ ಓಕೆ. ಅಲೋವೆರಾ ಹೆಸರು ಹೇಳುವಾಗನೇ ಗೊತ್ತಾಗ್ತದೆ ಅಲೋವೆರಾ ಅಲ್ವಾ. ಅಲೋವೆರಾ
ಬರೀ ನಮ್ಗೆ ಸ್ಕಿನ್ನಿಗೆ ಆಗ್ಬಹುದು, ಹೇರಿಗೆ ಆಗ್ಬಹುದು, ಮತ್ತೆ ಹೀಟ್ ತುಂಬಾ ಆದ್ರೆ ಅದನ್ನ ನಾವು ಯೂಸ್ ಮಾಡಬಹುದು. ಮತ್ತೆ ಯಾರಿಗೆಲ್ಲ ನೀವು ಡಯಾಬಿಟಿಕ್ ಪೇಷಂಟ್ಸಿಗೆ ಮನೆಯಲ್ಲಿ ಯಾರೆಲ್ಲ ಡಯಾಬಿಟಿಕ್ ಡೈಬೋಕಾಪ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅವರಿಗೆ ಕೊಡಬಹುದು. ಮತ್ತೆ ಹೀಟ್ ಪದಾರ್ಥ ಯಾರೆಲ್ಲ ಬೂಮ್ ಕಾಪ್ ತಗೊಳ್ತಾ ಇದ್ದಾರೆ ಅವರು ಕೂಡ ಅಲೋವೆರಾವನ್ನ ಯೂಸ್ ಮಾಡಬಹುದು. ಮತ್ತೆ ಎಲ್ಲರಿಗೂ ಕೂಡ ನೋಡಿ, ನಾನ್ ಹೇಳ್ತಾ ಇದ್ದೇನೆ, ಇದೆಲ್ಲ ನಮ್ಮ ಹಳೆಯ ಕಾಲದ ಪದ್ಧತಿಯನ್ನ ನಾವು ಯೂಸ್ ಮಾಡುವಂತ ಇರುವಂತದ್ದು. ಈಗ ಅಲೋವೆರಾ ಯಾರ ಮನೆಯಲ್ಲಿ ಇಲ್ಲ ಪ್ಲಾಂಟ್ ಅಲ್ವಾ, ಶೋ ಆಗಿ ಇಟ್ಕೊಂಡಿರ್ತೇವೆ ನಾವು. ಬಟ್ ನಾವು ಏನ್ ಮಾಡ್ತೇವೆ, ಏನಾದ್ರೂ ಪ್ರಾಬ್ಲಮ್ ಆದಾಗ ಮುಖದ ಮೇಲೆ ಒಡವೆ ಆಗ್ಲಿ ಅಥವಾ ಕೈಗೆ ಏನಾದ್ರು ತುರ್ಸೋದಾಗ್ಲಿ ನಾವು ಅಲೋವೆರಾವನ್ನ ಯೂಸ್ ಮಾಡ್ತೇವೆ ಅಲ್ವಾ. ಸೊ ಇದು ಕೂಡ ತುಂಬಾ ಒಂದು ಒಳ್ಳೆಯ ಪ್ರಾಡಕ್ಟ್. ಇದನ್ನ ಕಾಂಬಿನೇಷನ್ ಆಗು ಕೊಡಬಹುದು, ಅಥವಾ ನಾವು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದ್ರೂ ಇದೆ ಅದನ್ನು ಕೂಡ ನಾವು ಕೊಡಬಹುದು. ಮತ್ತೆ ತ್ರಿಫಲಾ ಜ್ಯೂಸ್ ಕೂಡ ಅಷ್ಟೇ. ತ್ರಿಫಲಾ ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅದನ್ನ ತ್ರಿಫಲಾ ಕೊಡಬಹುದು. ತುಂಬಾ ಬೇಗ ಅದು ಅವರಿಗೆ ಎಫೆಕ್ಟ್ ಆಗ್ತದೆ ಫ್ರೆಂಡ್, ತುಂಬಾ ಬೇಗ ಗುಣ ಆಗ್ತದೆ. ನೆಕ್ಸ್ಟ್ ಬಂದ್ರೆ ಅಲೋವೆರಾ ಜೊತೆಗೆ ಅದೇ ನಾನು ಹೇಳಿದಲ್ಲ, ಬೂಮ್ ಕಪ್ ಕೊಡ್ಬೋದು. ಮತ್ತೆ ಹೀಟ್ ಯಾರೆಲ್ಲ ಮನೆಯಲ್ಲಿ ಬರೀ ಇದು ಪ್ರಾಡಕ್ಟ್ ತೆಗಿಯದೆ ಈಗ ನುಗ್ಗೆ ಸೊಪ್ಪುದು ಅಥವಾ ಪಪಾಯಿ ಹಣ್ಣು ತುಂಬಾ ಜಾಸ್ತಿ ಯೂಸ್ ಮಾಡೋರು ಅವರೆಲ್ಲ ಅಲೋವೆರಾ ಕೂಡ ಒಂದು 5 ml 10 ml ಕೂಡ ನಾವು ಅದನ್ನ ಯೂಸ್ ಮಾಡಬಹುದು. ಮತ್ತೆ ಬಂದ್ರೆ ಬ್ರೈನ್ ಕಾಪ್ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಫ್ರೆಂಡ್ಸ್ ನಮ್ಮಲ್ಲಿ ಇರುವಂತದ್ದು. ಬ್ರೈನ್ ಕಾಪ್ ನಾವು ಮಕ್ಕಳಿಗೆ ಈ ಕೊಡಬಹುದು, ಮತ್ತೆ ನಾವು ಕೂಡ ಅದನ್ನ ಯೂಸ್ ಮಾಡಬಹುದು. ನಮ್ಗೆ ಎಲ್ಲಿ ಯಾವಾಗ ಮರ್ತೋಗ್ತದೆ, ಏನಾದ್ರೂ ಒಂದು ವಸ್ತು ಇಲ್ಲಿ ಇಟ್ಟು ಮರ್ತೋಗ್ತದೆ, ಕೀ ಇಟ್ಟು ಮರ್ತೋಗ್ತೇವೆ. ಮತ್ತೆ ಜೆಂಟ್ಸಿಗೆ ಗಂಡಂದಿರಿಗೆ ಗೊತ್ತಿಲ್ಲದಾಗಿ ದುಡ್ಡು ಇಟ್ಟು ಎಲ್ಲಾದ್ರೂ ನಾವು ಮರ್ತೋಗ್ತೇವೆ ಅಲ್ವಾ. ಸೀಕ್ರೆಟ್ ಆಗಿ ಹೇಳ್ತಾ ಇದ್ದೇನೆ, ಬಟ್ ಎಲ್ಲರೂ ಕೇಳ್ತಾ ಇದ್ದಾರೆ ಅಲ್ವಾ. ಅದು ಮರ್ತೋಗ್ತದೆ. ಅದಕ್ಕೆ ಎಲ್ಲರೂ ಕೂಡ ಲೇಡೀಸ್ ಸ್ಪೆಷಲಿ ಬ್ರೈನ್ ಕಾಪ್ ಕುಡೀರಿ ಅಂತ ನಾನೊಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ಕಾರ್ಬೋಕಾಪ್ ತ್ರಿಫಲಾ ಮತ್ತೆ ಬ್ರೈನ್ ಕಾಪ್ ಮಕ್ಕಳಿಗೆ ಕೂಡ ಕೊಡಬಹುದು ಫ್ರೆಂಡ್. ತುಂಬಾ ಚೆನ್ನಾಗಿ ಇದ್ರದ್ದು ಕೂಡ ರಿಸಲ್ಟ್ ಬರ್ತಾ ಇದೆ. ಯಾರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ, ಮತ್ತೆ 60 ವರ್ಷ ಆದ್ಮೇಲೆ 70 ವರ್ಷ ಆದ್ಮೇಲೆ ಮನೆಯಲ್ಲಿ ಯಾರ್ದೆಲ್ಲ ಅತ್ತೆ ಇದ್ದಾರೆ, ಮಾವ ಇದ್ದಾರೆ, ಅಥವಾ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಯಾರ್ದಾದಿದ್ರೆ ಅವರಿಗೂ ಕೂಡ ಬ್ರೈನ್ ಕಾಪ್ ಕೊಡಿ. ಯಾರಿಗೆಲ್ಲ ಎನ್ಸೇಮಿಯಾ ಇದೆ, ಹೋಗುವಂತ ಏನಾದ್ರು ಡಿಸೀಸ್ ಇದ್ರೆ ಅವರಿಗೂ ಕೂಡ ಇದು ನಮ್ಗೆ ಫುಡ್, ಈ ಡಿಫಿಷಿಯನ್ಸಿಯಿಂದ ಇದೆಲ್ಲ ನಮ್ಗೆ ರೋಗ ಬರ್ತಾ ಇರೋದಲ್ವಾ. ಸೊ ನಮ್ಮಲ್ಲಿ ಇಷ್ಟೊಂದು ಜಿನ್ವಿನ್ ಆದ ಪ್ರಾಡಕ್ಟ್ ಇದೆ, ಇದನ್ನ ನಾವು ಯೂಸ್ ಮಾಡ್ಬೇಕು ಫ್ರೆಂಡ್. ನಾವು ಫಸ್ಟ್ ಯೂಸ್ ಮಾಡಿ ಬೇರೆಯವರಿಗೂ ಕೂಡ ನಾವು ಅದನ್ನ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೂ ಕೂಡ ನಾವು ಯೂಸ್ ಮಾಡ್ಲಿಕ್ಕೆ ಹೇಳ್ಬೇಕು. ನೆಕ್ಸ್ಟ್ ಬಂದು ಕಾರ್ಬೋಕಾಪ್ ಇದು ಕೂಡ ಅಷ್ಟೇ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳ್ಬಹುದು. ಕಾರ್ಬೋಕಾಪ್ ಇಂದ ತುಂಬಾ ದೊಡ್ಡದಾದಂತಹ ಕಾಯಿಲೆ ಕ್ಯಾನ್ಸರ್ ಕೂಡ ಗುಣ ಆಗ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ. ಯಾರೆಲ್ಲ 4th ಸ್ಟೇಜ್ ಇದ್ದಾರೆ, 3rd ಗೆ ಬರ್ತಾರೆ, 3rd ಇಂದ 2nd ಗೆ, 2nd ಇರೋರು 1st ಗೆ, 1st ಇರೋರು ಕಂಟಿನ್ಯೂ ಆಗಿ ಮಾಡಿದ್ರೆ ಅವರಿಗೆ ಕ್ಲಿಯರೇ ಆಗೋಗಿದೆ ಅಲ್ವಾ. ನಮ್ಗೆಲ್ಲ ಇದರ ಜೊತೆಗೆ ನಾವು ನೋನಿಯನ್ನ ನಾವು ಕಾಂಬಿನೇಷನ್ ಮಾಡಿ ಕೊಡ್ತೇವೆ. ಮತ್ತೆ ಬಳಸುವ ವಿಧಾನ ಎಲ್ಲರಿಗೂ ಅಷ್ಟೇ. ಎಲ್ಲವೂ ಕೂಡ ನಮ್ಮಲ್ಲಿ ಅಬೌವ್ 40 ಇರೋರಿಗೆ ನಾವು 10 to 15 ml ಕೊಡ್ತೇವೆ. ಕೆಳಗೆ ಇರೋರಿಗೆ 10 to 15 ಗಿಂತ ಕೆಳಗೆ ಇರುವಂತ ಮಕ್ಕಳಿಗೆ ನಾವು 5 ml ಇಂದ ಸ್ಟಾರ್ಟ್ ಮಾಡಬಹುದು. ಇದರ ಜೊತೆಗೆ ನಾವು ನೋನಿ ಜ್ಯೂಸ್ ಮತ್ತೆ ಕಾರ್ಬೋಕಾಪ್ ಅನ್ನ ಒಟ್ಟಿಗೆ ಮಾಡಿ ನಾವು ಕಾಂಬಿನೇಷನ್ ಮಾಡಿ ಕೊಡಬಹುದು. ನೋನಿ ಜ್ಯೂಸ್ ಬಗ್ಗೆ ಹೇಳೋದಾದ್ರೆ ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಮ್ಗೆ ನಮ್ಮ ಬ್ಲಡ್ ಸೆಲ್ ಅನ್ನ ರಿಪೇರಿ ಮಾಡುತ್ತೆ, ಇದು ರಿಜುವಿನೇಟ್ ಮಾಡುತ್ತೆ ಅಲ್ವಾ. ಯಾವುದೆಲ್ಲ ಬ್ಲಡ್ ಸೆಲ್ ಹಾಳಾಗಿದೆ, ಈಗ ನಾನ್ ಹೇಳಿದೆ ಆಗ್ಲೇನೆ, ದೇವರು ನಮ್ಗೆ ದೇಹವನ್ನ ಯಾವ ರೀತಿ 2 ತರದ ಸೈನ್ಯದಿಂದ ಮಾಡಿದೆ, ವೈಟ್ ಸೆಲ್ ಅಂಡ್ ರೆಡ್ ಬ್ಲಡ್ ಸೆಲ್. ವೈಟ್ ಬ್ಲಡ್ ಸೆಲ್ ಏನ್ ಮಾಡ್ತದೆ, ಏನೇ ಬಂದ್ರೂ ಕೂಡ ಅದು ತಡೆಯುವಂತ ಶಕ್ತಿ ಅದರಲ್ಲಿದೆ. ಇದು ಯಾವಾಗ ನಮ್ಗೆ ಕಡಿಮೆ ಆಗ್ತದೆ, ಇದು ರೆಡ್ ಬ್ಲಡ್ ಸೆಲ್ ನಮ್ಗೆ ಅದು ತಿಂತಾ ಬರ್ತದೆ, ಎಲ್ಲಾ ರೋಗಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಇದರಿಂದ ನಮ್ಗೆ ಕ್ಯಾನ್ಸರ್ ಬರ್ತದೆ ಅಂತ ನಮ್ಗೆ ಸೈನ್ಸ್ ಹೇಳ್ಕೊಟ್ಟಿದೆ ಅಲ್ವಾ. ಸೊ ಇದೆರಡನ್ನ ಕಾಂಬಿನೇಷನ್ ಆಗಿ ಕೊಟ್ರೆ ಈ ಸೆಲ್ ರಿಜುವಿನೇಟ್ ಆಗಿ ಈ ಕ್ಯಾನ್ಸರ್ ಅನ್ನುವಂತ ಮಹಾಮಾರಿಯನ್ನ ನಾವು ತಡೆಗಟ್ಟಬಹುದು. ನೆಕ್ಸ್ಟ್
ಅನೇಕ ಈ ಹಣ ಸುರಿಯುವಂತ ಈ ಫ್ಯಾಕ್ಟ್ರಿಗಳಿದಾವೆ ಅಲ್ಲ, ಹಾಸ್ಪಿಟಲ್ಸ್, ಇದರಿಂದೆಲ್ಲ ನಾವು ತಡಿಬಹುದು. ಅದಕ್ಕೆ ನಿಮ್ಗೆ ಯಾರಿಗೆಲ್ಲ ಗೊತ್ತಿದೆ ನೀವು ಪ್ರಮೋಟ್ ಮಾಡಿ ಫ್ರೆಂಡ್ಸ್. ನಾವು ಹೇಳ್ತಾ ಇದೀವಲ್ಲ, ಎಷ್ಟು ಜನರಿಗೆ ಇದರಿಂದ ಒಳ್ಳೇದಾಗಿದೆ, ನಮ್ಗೆ ಆಶೀರ್ವಾದನೇ ನಮ್ಗೆ ಸಿಗೋದು. ಅದರಿಂದ ದಯವಿಟ್ಟು ಇದನ್ನೆಲ್ಲ ಜನರಿಗೆ ತಿಳಿಸಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೆಕ್ಸ್ಟ್ ಹೋದ್ರೆ ನಾವು ನೆಕ್ಸ್ಟ್ ಮ್ಯಾಮ್ ಬೇಬಿ ಕಾಪ್ ಅಂತ ನೋಡ್ಬೋದು. ಬೇಬಿ ಕಾಪ್ ಮತ್ತೆ ಅಲೋವೆರಾ ಜ್ಯೂಸ್ ನಾನೀಗ ಹೇಳಿದಲ್ಲ, ಇದರ ಜೊತೆಗೆ ಅಲೋವೆರಾ ಜ್ಯೂಸ್ ಕೂಡ ನಾವು ಕಾಂಬಿನೇಷನ್ ಆಗಿ ಕೊಡಬಹುದು. ನೆಕ್ಸ್ಟ್ ಬೇಬಿ ಕಾಪ್ ಈ ಮಕ್ಕಳು ನೋಡಿ, ಮನೆಯಲ್ಲಿ ಮಮ್ಮೀಸ್ ಇರ್ತಾರೆ ಬೇಕಾದಷ್ಟು, ಊಟ ಮಾಡೋದು ಪ್ರಾಬ್ಲಮ್. ಮಕ್ಕಳಿಗೆ ತಿನ್ಸೋದೇ ಒಂದು ದೊಡ್ಡ ಸಮಸ್ಯೆ. ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸೋದಂದ್ರೆ ತುಂಬಾ ದೊಡ್ಡ ಸಮಸ್ಯೆ. ಕೆಲವು ಮಮ್ಮೀಸ್ ಏನ್ ಮಾಡ್ತಾರೆ, ಆರಾಮಲ್ಲಿ ಸ್ವಲ್ಪ ಬೇಗ ತಿನ್ಲಿ ಅಂತ ಹೇಳಿ ಅವ್ರಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮೊಬೈಲ್ ಹಾಕಿ ಕೊಟ್ಬಿಡ್ತಾರೆ. ಮೊಬೈಲ್ ಹಾಕಿ ಕೊಟ್ಬಿಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಅವ್ರು ಏನ್ ತಿಂತಾ ಇರ್ತಾರೆ ಅವರಿಗೆ ಗೊತ್ತಾಗಲ್ಲ, ಆ ಮಕ್ಳಿಗೆ ಗೊತ್ತಾಗೋದಿಲ್ಲ. ಸೊ ಯಾರೆಲ್ಲ ಊಟ ಸರಿಯಾಗಿ ತಕೊಳ್ಳೋದಿಲ್ಲ ಆ ಮಕ್ಳಿಗೆ ನಾವು ಬೇಬಿ ಕಾಪ್ ಅನ್ನ ನಾವು ಒಂದು ಫುಡ್ ಸಪ್ಲಿಮೆಂಟ್ ಆಗಿ ನಾವು ಅದನ್ನ ಕೊಡಬಹುದು. ಪಂಚ ತುಳಸಿ ಡ್ರಾಪ್ ಅಂತ ಇದೆ. ಪಂಚ ತುಳಸಿದು ಬಿಡಿ, ಹೇಳಲಿಕ್ಕೆ ಅಸಾಧ್ಯ ಅಲ್ವಾ. ಇದನ್ನ ಶೀತಕ್ಕೆ ಉಪಯೋಗಿಸಬಹುದು, ಮತ್ತೆ ಗಂಟಲನ್ನ ಸರಿಪಡಿಸ್ಕೊಳ್ಳಿಕ್ಕೆ ಯೂಸ್ ಮಾಡಬಹುದು, ಮತ್ತೆ ಏನಾದ್ರೂ ತಲೆನೋವೆಲ್ಲ ಆದ್ರೆ ಅದನ್ನು ಕೂಡ ಉಜ್ಕೊಳ್ಬಹುದು. ಮತ್ತೆ ಇದು ಪಂಚ ತುಳಸಿ ಅಂದ್ರೆ 5 ತರದ ತುಳಸಿಯ ರಸದಿಂದ ಅದನ್ನ ತಯಾರಿಸಿದ್ದಾರೆ ಇದಕ್ಕೆ ಅಲ್ವಾ. ರಾಮ ತುಳಸಿ, ಶ್ಯಾಮ ತುಳಸಿ, ವನ ತುಳಸಿ ಅಲ್ವಾ. ಈ ತರದ 5 ತುಳಸಿ ಅಂದ್ರೆ ನಾವು ಎಲ್ಲರ ಮನೆಯಲ್ಲಿ ಒಂದು ತುಳಸಿಯನ್ನ ನಾವು ಯಾಕೆ ಪೂಜೆ ಮಾಡ್ತೇವೆ, ಯಾಕೆ ಅಂತ ಹೇಳಿದ್ರೆ ಅದರಿಂದ ಅಷ್ಟು ಉಪಯೋಗವಿದೆ. ಅದೊಂದು ನಮ್ಗೆ ದೇವಿ ತರ ಅಂತ ಹೇಳ್ತೇವೆ ನಾವು ಅಲ್ವಾ. ಲಕ್ಷ್ಮಿಯ ರೂಪ, ಪಾರ್ವತಿಯ ರೂಪ ಅಂತ ನಾವು ಹೇಳ್ತೇವೆ ತುಳಸಿ. ಸೊ ಇದು ತುಳಸಿ ಡ್ರಾಪ್ ಒಂದು ಮನೇಲಿ ಇಟ್ಕೊಂಡ್ರೆ ಈ ಎಲ್ಲಾ ಪಂಚ ತುಳಸಿಯ ಒಂದು ರಸವನ್ನ ನಾವು 1 ಲೀಟರ್ ನೀರಿಗೆ 2 ತೊಟ್ಟನ್ನ ಹಾಕಿ ನಾವು ಯೂಸ್ ಮಾಡಬಹುದು. ಆ ಸ್ಮೆಲ್ ಸಾಕು ಅಲ್ವಾ. ಅದನ್ನ ಕಂಟಿನ್ಯೂ ಆಗಿ ಯೂಸ್ ಮಾಡಿದ್ರೆ ನಿಮ್ಗೆ ಎಲರ್ಜಿ ಏನಾದ್ರೂ ಇದ್ರೆ ಹೋಗ್ತದೆ, ಮತ್ತೆ ನಿಮ್ಗೆ ಏನಾದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಸರಿ ಆಗ್ತದೆ, ಹೊಟ್ಟೆ ನೋವು ಏನಾದ್ರು ಇದ್ರೆ ಸರಿ ಆಗ್ತದೆ, ಕಂಟಿನ್ಯೂ ಆಗಿ ಈ ಎದೆ ಉರಿ ಅಂತ ಹೇಳ್ತಾರೆ ಅದು ಕೂಡ ಉಪಶಮನ ಆಗ್ತದೆ. ಈ ಪಂಚ ತುಳಸಿ ನೋಡ್ಲಿಕ್ಕೆ ಚಿಕ್ಕ ಬಾಟಲ್, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳುವ ಹಾಗೆ ಈ ತುಳಸಿ ಡ್ರಾಪ್ ಇದಕ್ಕೆಲ್ಲದಕ್ಕೆ ಒಂದು ರಾಮಬಾಣ ತರ ಕೆಲಸ ಮಾಡ್ತದೆ. ಬಳಸುವ ವಿಧಾನ, ಕುಡಿಯುವ ನೀರಿಗೆ 2 ತೊಟ್ಟು ಹಾಕಿದ್ರೆ ಸಾಕು. ಮತ್ತೆ ಕೆಲವರು ಈಗ ನಾವು ತುಂಬಾ ನೀರು ಕುಡಿಯುವಂತ ಅಭ್ಯಾಸ ಇಟ್ಕೊಳ್ತೇವೆ, ಬಾಟಲ್ ಅಲ್ಲಿ ನಾವು ಆಚೀಚೆ ಹೋಗುವಾಗ ಅದನ್ನ ತಕೊಂಡು ಹೋಗ್ತೇವೆ. ಬಿಸಿ ನೀರಿಗೂ ಬೇಕಿದ್ರೆ ಅದನ್ನ ಹಾಕಿ ನಾವು ಇಟ್ಕೊಂಡು ಯೂಸ್ ಮಾಡಬಹುದು, ಅಥವಾ ತಣ್ಣೀರು ಯೂಸ್ ಮಾಡುವಂತಹ ಒಂದು ಮಗ್ ಇರುತ್ತಲ್ವಾ, ಅಥವಾ ಬಾಟಲ್ಸ್ ಮಕ್ಳು ಯೂಸ್ ಮಾಡ್ತಾರೆ, ಅದಕ್ಕೂ ಕೂಡ 2 ಡ್ರಾಪ್ ಹಾಕಿ ಅವರಿಗೆ ನಾವು ಸ್ಕೂಲಿಗೆಲ್ಲ ಕಳಿಸ್ಬೋದು. ಈಗ ನಮ್ಗೆ ನಮ್ಮ ಸರ್ ಹೇಳಿದ್ರು ಅಲ್ವಾ, ಬರೀ ಪಂಚ ತುಳಸಿ ಮತ್ತೆ ಇದರಿಂದನೇ ಅವರು ಬಿಸ್ನೆಸ್ ತಕೊಂಡ್ ಬಂದ್ರು ಅಂತ. ಅದೇ ರೀತಿ ನೀವು ನಿಮ್ಮ ಮಕ್ಕಳಿಗೆ ಬಾಟಲ್ ಅಲ್ಲಿ ಹಾಕಿ ಕಳ್ಸಿ. ಯಾರೆಲ್ಲ ಮನೆಯಿಂದ ಈಗ ಸ್ಕೂಲ್, ಈಗ ರಜೆ, ಈ ಸಮ್ಮರ್ ಅಲ್ಲಿ ತುಂಬಾ ಮಕ್ಕಳು ಆಫೀಸಿಗೆಲ್ಲ ಹೋಗುವಾಗ ವಾಟರ್ ತಕೊಂಡು ಹೋಗ್ತಾರೆ, ಅವರಿಗೆ ಒಂದು 2 ಡ್ರಾಪ್ ಹಾಕಿ ಕಳ್ಸಿ. ಅವ್ರೇನ್ ಮಾಡ್ತಾರೆ, ಯಾರಾದ್ರೂ ಫ್ರೆಂಡ್ಸ್ ಬೇಕಿದ್ರೆ ಅವ್ರು ತಕೊಂಡು ಕುಡಿದ್ರೆ ಡಿಫ್ರೆನ್ಸ್, ಆ ಟೇಸ್ಟ್ ಏನಾಯ್ತು, ಇದು ಏನು ಎಂತ ಅಂತ ಹೇಳಿ ಕೇಳುವಾಗ ನಿಮ್ಮ ಈ ಕಡೆ ಬಿಸ್ನೆಸ್ ಆಯ್ತು, ಈ ಕಡೆ ಅವರಿಗೆ ಒಂದು ಹೆಲ್ಪ್ ಮಾಡಿದಾಗೂ ಆಯ್ತು, ಇನ್ನು ನೆಕ್ಸ್ಟ್ ಅವರಿಗೆ ನೀವು ಪ್ರಮೋಟ್ ಮಾಡಿದಾಗೂ ಆಯ್ತು ಅಲ್ವಾ. ಸೊ ಅದರಿಂದ ನೀವು ಎಲ್ಲರೂ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾನೆ ಫ್ರೆಂಡ್. ಇದು ತುಂಬಾ ಒಂದು ಒಳ್ಳೆಯ ಒಂದು ಪ್ರಾಡಕ್ಟ್. ಇದು ಚಿಕ್ಕದಾದರೂ ಚೊಕ್ಕದಾಗಿ ಮನೆಯಲ್ಲಿ ಅದನ್ನ ಇಟ್ಕೊಂಡು ಯೂಸ್ ಮಾಡಬಹುದು. ಮತ್ತೆ ಮನೆ ಒರೆಸುವಾಗೂ ಕೂಡ ಅಷ್ಟೇ, 1-2 ತೊಟ್ಟು ನೀವು ಹಾಕಿ ಮನೆ ಒರೆಸ್ಲಿಕ್ಕೆ ಕೊಡಿ, ಅಷ್ಟು ಘಮ ಘಮ ಅಂತ ಇರ್ತದೆ, ಯಾವುದೇ ಒಂದು ಸೊಳ್ಳೆ ಬರ್ಲಿಕ್ಕೆ ಅದರಿಂದೆಲ್ಲ ದೂರ ಇರ್ತದೆ. ಇದನ್ನ ಅದಕ್ಕೂ ಕೂಡ ನಾವು ಯೂಸ್ ಮಾಡಬಹುದು ಫ್ರೆಂಡ್. ನೆಕ್ಸ್ಟ್ ಬಂದು ಒಬೆಕಾಪ್ ಅಂತ ಹೇಳಿದ್ರೆ ಒಬೆಸಿಟಿ, ನಾನು ಹೇಳಿದೆಲ್ಲ, ನಮ್ಮ ತಿಂತಾ ಇರುವಂತ ಆಹಾರ ಪದ್ಧತಿ ನಮ್ದೀಗ ಚೇಂಜ್ ಆಗಿದೆ. ಎಲ್ಲರಿಗೂ ಕೂಡ
ಟೇಸ್ಟಿ ಫುಡ್ ಎಲ್ಲರಿಗೆ ಇಷ್ಟ, ಎಲ್ಲರೂ ಇಷ್ಟಿಷ್ಟು ತಿನ್ಬೇಕು. ಏನಾಗ್ತಾ ಇದೆ, ಎಲ್ಲರೂ ಕೂಡ ಬಲ್ಜ್ ಆಗ್ತಾ ಇದ್ದಾರೆ, ಎಲ್ಲರೂ ಕೂಡ ಇಷ್ಟಿಷ್ಟು ದಪ್ಪ ಆಗ್ತಾ ಇದ್ದಾರೆ. 20 ಕೆಜಿ ಇದ್ದವರು 40 ಕೆಜಿ ಇದ್ದವರು 60 ಕೆಜಿ ಆಗ್ತಾ ಇದ್ದಾರೆ. ತಿನ್ಲಿಕ್ಕೆ ಎಂತ ಎಷ್ಟು ತಿಂದ್ರು ಸಾಲದು ಕೆಲವರಿಗೆ. ಸೊ ಅದರಿಂದ ಏನಾಗ್ತಾ ಇದೆ, ಒಬೆಸಿಟಿ ಬರ್ತಾ ಇದೆ. ಸೊ ಇದನ್ನೆಲ್ಲ ಸರಿಯಾಗಿ ಎಕ್ಸರ್ಸೈಸ್ ಮಾಡಲ್ಲ, ಸರಿಯಾಗಿ ಫುಡ್ ಬ್ಯಾಲೆನ್ಸ್ ಮಾಡಲ್ಲ. ಸೊ ಇವರಿಗೆಲ್ಲ ಏನಾಗ್ತಾ ಇದೆ, ಒಬೆಸಿಟಿ ಬರ್ತಾ ಇದೆ. ಇದು ಬ್ಯಾಡ್ ಕೊಲೆಸ್ಟ್ರಾಲ್ ತುಂಬಿ ಹೋಗ್ತಾ ಇದೆ. ಇದನ್ನ ಒಬೇಕಾಪ್ ಅನ್ನ ಯೂಸ್ ಮಾಡಿದ್ರೆ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಹೋಗ್ತದೆ. ಮತ್ತೆ ನಾವು ಒಂದೇ ಸಲಕ್ಕೆ ನಾನೀಗ ಬೇರೆ ಎಲ್ಲ ಹೆಸರೆಲ್ಲ ಹೇಳಕ್ಕೆ ಇಷ್ಟಪಡಲ್ಲ. ಕೆಲವೊಂದು ಕಂಪನಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಪೌಡರ್ ಅನ್ನ ಯೂಸ್ ಮಾಡಿ ಒಂದೇ ಸಲಕ್ಕೆ ನೀವು ವಾರಕ್ಕೆ 5 ಕೆಜಿ ನೀವು ರೆಡ್ಯೂಸ್ ಆಗ್ತೀರಾ, ಡೌನ್ ಆಗಿ ಹೋಗ್ತೀರಾ ಅಂತ ಹೇಳ್ತಾರೆ. ಬಟ್ ಇಟ್ ಇಸ್ ವೆರಿ ರಾಂಗ್. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತಹ ಪ್ರಾಡಕ್ಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇದು ಹೀಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ವಾರಕ್ಕೆಲ್ಲ ತಿಂಗಳಿಗೆ 3 ಕೆಜಿ ಅಥವಾ 4 ಕೆಜಿ ಮಾತ್ರ ಡೌನ್ ಆಗ್ಲಿಕ್ಕೆ ಸಾಧ್ಯ ಇದನ್ನ ಯೂಸ್ ಮಾಡಿದ್ರೆ. ಸೊ ಕಂಟಿನ್ಯೂ ಆಗಿ ಇದನ್ನ ಯೂಸ್ ಮಾಡಿದ್ರೆ, 3 ತಿಂಗಳು ಇದನ್ನ ಯೂಸ್ ಮಾಡಿದ್ರೆ ನಮ್ಮ ದೇಹದ ತೂಕವನ್ನ, ಅದರ ಜೊತೆಗೆ ಬರೀ ದೇಹದ ತೂಕ ಮಾತ್ರ ಇದರಿಂದ ಕಡಿಮೆ ಆಗೋದಲ್ಲ, ನಿಮ್ಮ ದೇಹದ ಒಳಗಡೆ ಯಾವುದೆಲ್ಲ ಪ್ರಾಬ್ಲಮ್ ಬರ್ತಾ ಇದೆ, ಯಾವುದೆಲ್ಲ ನರಗಳ ಪ್ರಾಬ್ಲಮ್ ಬರ್ತಾ ಇದೆ. ಕೆಲವರಿಗೆ ನಾನು ಈ ಅವರು ತಕೊಂಡು ಯೂಸ್ ಮಾಡಿದವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೇಡಮ್ ನನ್ಗೆ ಗೊತ್ತಿಲ್ಲದಾಗಿ ನನ್ನ ಕಾಲ್ ನೋವು ಕಡಿಮೆ ಆಗ್ತಾ ಬಂತು, ನನ್ನ ಜಾಯಿಂಟ್ ಪೇನ್ ಕಡಿಮೆ ಆಗ್ತಾ ಬಂತು. ಅಂದ್ರೆ ಯಾವ ಸೆಲ್ ಅವರಿಗೆ ವರ್ಕ್ ಆಗ್ತಾ ಇದೆ ಅಂತ ನಮ್ಗೆ ಹೇಳಿಕ್ ಆಗೋದಿಲ್ಲ ಫ್ರೆಂಡ್ಸ್. ಬರೀ ನಾನು ವೆಯ್ಟ್ ಇದರಿಂದ ನಾನು ಕಡಿಮೆ ಆಗ್ತದೆ, ಇದು ಒಂದು ಮಾತ್ರ ಇದರಿಂದ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ, ನಮ್ದು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇರೋದ್ರಿಂದ ನಮ್ಮ ಬ್ಲಡ್ ಸೆಲ್, ಯಾವ ಸೆಲ್ ಯಾವುದಕ್ಕೆ ಯೂಸ್ ಆಗ್ತದೆ, ಯಾವ ಸೆಲ್ ಇದರಿಂದ ಸರಿ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಯೂಸ್ ಮಾಡಿದ್ರೆ ಒಂದು ರೋಗ ಅಂತ ಹೇಳಿ, ಅಂದ್ರೆ ನಾವು ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿ ಕೊಟ್ರೆ ಅದರಿಂದ 4-5 ಪ್ರಾಬ್ಲಮ್ ಕಡಿಮೆ ಆಗ್ತದೆ. ಆದಷ್ಟು ನಮ್ಗೆ ಹೆಲ್ಪ್ ಆಗ್ತದೆ ವಿನ ಯಾವುದರಿಂದನೂ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಕೂಡ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನೆಕ್ಸ್ಟ್ ಹೇಳೋದಾದ್ರೆ, ನಾವು ಹರ್ಬಲ್ ಬಾತ್ ಬಾರ್ ಇದು ಯಾರು ಯೂಸ್ ಮಾಡ್ತಾ ಇದ್ದೀರಾ ಅವ್ರು 100% ಯಾವಾಗ್ಲೂ ಬೇರೆ ಸೋಪಿಗೆ ಹೋಗೋದೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು 2 ತರದ್ದು ಸಿಗ್ತದೆ ನಮ್ಗೆ ಅಲ್ವಾ. ಒಂದು ನೀವು ಪಿಯರ್ಸ್ ಅಂತ ಯೂಸ್ ಮಾಡಬಹುದು ಮನೆಯಲ್ಲಿ, ಅದರ ಬದಲಿಗೆ ಇನ್ನೊಂದು ಅಲೋವೆರಾ ಒಂದು ಬರ್ತದೆ ಅಲ್ವಾ. ಹರ್ಬಲ್ ಬಾರ್ 2 ತರದ್ ಬರ್ತದೆ. ಒಂದು ಆರೆಂಜ್ ಕಲರ್ದು ಒಂದು ಬರ್ತದೆ, ಹನಿದು ಬರ್ತದೆ, ಮತ್ತೆ ಇನ್ನೊಂದು ಅಲೋವೆರಾದು 2 ತರದ್ದು ಬರ್ತದೆ. 2 ಕೂಡ ಸೂಪರ್ಬ್ ಸ್ಮೆಲ್, ಫ್ರಾಗ್ರೆನ್ಸ್ ಅಷ್ಟು ಚೆನ್ನಾಗಿದೆ. ಮತ್ತೆ ನೀವು ಒಂದು ಸಲ ಅದನ್ನ ಯೂಸ್ ಮಾಡಿದ್ರೆ ನಮ್ಗೆ ಬೇರೆ ಯಾವ ಸೋಪ್ ಯೂಸ್ ಮಾಡ್ಲಿಕ್ಕೆ ನಮ್ಗೆ ಇಷ್ಟ ಆಗುದಿಲ್ಲ ಫ್ರೆಂಡ್. ನೀವು ಅದಕ್ಕೆ ಹೇಳ್ತಾ ಇರೋದು, ಫಸ್ಟ್ ನಾವು ಅದನ್ನ ಯೂಸ್ ಮಾಡ್ಬೇಕು, ಆಗನೇ ಅದರದ್ದು ತಾಕತ್ತೇನು, ಅದರದ್ದು ದಮ್ ಏನು ಅಂತ ಹೇಳಿ ಗೊತ್ತಾಗುದು. ಇಷ್ಟು ಚಿಕ್ಕ ಪ್ರಾಡಕ್ಟ್ ಏನು ವರ್ಕ್ ಮಾಡ್ತದೆ ಅಂತ ಹೇಳಿ ನೀವು ಅದನ್ನ ಯೂಸ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ಅದಕ್ಕೆ ಪ್ರತಿಯೊಬ್ರು ಇಲ್ಲಿ ಯಾರೆಲ್ಲ ಇದ್ದೀರಾ, ಯಾರೆಲ್ಲ ಕೇಳ್ತಾ ಇದ್ದೀರಾ, ಅವರೆಲ್ಲರೂ ಯೂಸ್ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿಗೂ ಕೂಡ ಯೂಸ್ ಮಾಡ್ಲಿಕ್ಕೆ ಹೇಳಿ. ಮತ್ತೆ ನೆಕ್ಸ್ಟ್ ಹೇಳೋದಾದ್ರೆ ಡೆಂಟೋಕಾಪ್ ಟೂತ್ ಕ್ರೀಮ್, ಇದಂತೂ ಬಿಡಿ ಹೇಳೋದೇ ಬೇಡ. ಬರೀ 1ರಿಂದ ಅಲ್ಲ, ಇದನ್ನ ಪೇಸ್ಟ್ ಯೂಸ್ ತರ ಎಲ್ಲರೂ ಮಾಡ್ತೇವೆ ಬೆಳಿಗ್ಗೆ ಹೊತ್ತು. ಮತ್ತೆ ಯಾರಿಗೆಲ್ಲ ಬರ್ನ್ ಆಗಿದೆ ಅವರು ಹಚ್ಚಿದ್ರೆ ಸಾಕು, ಅಲ್ಲಿ ಬೊಕ್ಕೆ ಏನ್ ಬರೋದಿಲ್ಲ, ಮತ್ತೆ ಕಲೆ ಏನು ನಿಲ್ಲೋದಿಲ್ಲ. ಮತ್ತೆ ಅದರ ಜೊತೆಗೆ ಯಾರಿಗಾದ್ರೂ ಉರಿ ಬರ್ತಾ ಇದೆ ಅಂತ ಹೇಳಿದ್ರೆ ಒಂಚೂರು ಹಾಕಿ ನೀರಲ್ಲಿ ಅದನ್ನ ಕಲಸಿ ಕುಡಿದ್ರೆ ನಿಮ್ಗೆ ಆ ಎದೆ ಉರಿ ನಿಂತು ಹೋಗ್ತದೆ. ಮತ್ತೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವರಿಗೆ ಅದು ಕಡಿಮೆ ಆಗ್ತದೆ. ಮತ್ತೆ ಹಲ್ಲು ನೋವು ಯಾರಿಗಾದ್ರೂ ಇದ್ರೆ ಅದನ್ನ ಒಂಚೂರು ಹಾಕಿ ಇಟ್ಕೊಂಡ್ರೆ ಆ ಹಲ್ಲು ನೋವು ಕಡಿಮೆ ಆಗ್ತದೆ. ಮತ್ತೆ ಕಂಟಿನ್ಯೂ ಆಗಿ ನೀವು ಅದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ನಿಮ್ಮ ಗಮ್ ಏನಾದ್ರೂ ಲೂಸ್ ಆಗಿದ್ರೆ ಅದು ಸರಿ ಆಗ್ತದೆ, ಹುಳುಕಲ್ಲು ಇದ್ರೆ ಅದು ಸರಿ ಆಗ್ತದೆ. ಮತ್ತೆ ಎಲ್ಲ ಗಾಯ ಏನಾದ್ರೂ ಇದ್ರೆ ಅದು ಸ್ವಲ್ಪ ಬೇರೆ ನೀನು ಅಥವಾ ಬೇರೆ ಯಾವ್ದಾದ್ರು ಒಂದು ನಿಮ್ಮ ಮನೆಯಲ್ಲಿ ನೀವು ಯಾವ ಜ್ಯೂಸ್ ಅನ್ನ ಯೂಸ್ ಮಾಡಿದ್ದೀರಾ ಅದ್ರ ಜೊತೆಗೆ 1-2 ನೀರು ಸ್ವಲ್ಪ ಹಾಕಿ, ಏನಾದ್ರೂ ಕಟ್ಸಿದ್ರೆ, ಉಂಡಿದ್ರೆ, ಅಥವಾ ನಾವು ಕೆಲಸ ಮಾಡುವಾಗ ಏನಾದ್ರೂ ಕಟ್ಟಾಗೋದ್ರೆ, ಅಥವಾ ಅಯಂದ್ ಏನಾದ್ರೂ ತಾಗಿದ್ರೆ ನೀವು ಹೋಗಿ ಟಿ ತೆಗಿಬೇಕು ಅಂತ ಏನಿಲ್ಲ, ನಮ್ಮ ಪೇಸ್ಟ್ ಅನ್ನ ಯೂಸ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಬ್ಯೂಟಿಫುಲ್ ರಿಸಲ್ಟ್, ಬೆಸ್ಟ್ ರಿಸಲ್ಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತೆ ನೆಕ್ಸ್ಟ್ ಬಂದು ನ್ಯಾಚುರಲ್ ಹೇರ್ ಕ್ಲೆನ್ಸರ್.
ಇದು ಕೂಡ ಅಷ್ಟೇ, ಶಾಂಪು ತುಂಬಾ ಚೆನ್ನಾಗಿದೆ, ಇದನ್ನ ಯೂಸ್ ಮಾಡಿದ್ರೆ ಮೇಲೆನೆ ನಿಮ್ಗೆ ಗೊತ್ತಾಗುದು. ಮತ್ತೆ ಹೇರ್ ಆಯಿಲ್ ತುಂಬಾ ಚೆನ್ನಾಗಿದೆ, ಅಲೋವೆರಾ ಸ್ಯಾಫ್ರನ್ ಜೆಲ್ ಕೂಡ ಚೆನ್ನಾಗಿದೆ, ಹರ್ಬಲ್ ಫೇಸ್ ವಾಶ್ ಇದೆ ನಮ್ಮಲ್ಲಿ, ಮತ್ತೆ ಆರ್ಥೋಸಿಡ್ ಕಾಪ್ ಇದು ಜಾಯಿಂಟ್ ಪೇನಿಗೆ, ಮತ್ತೆ ಇದರ ಜೊತೆಗೆ ಇನ್ನೊಂದು ಪೇನ್ ಆಯಿಲ್ ಕೂಡ ಬರ್ತದೆ, ಅದು ಕೂಡ ನೀವು ಯೂಸ್ ಮಾಡಿ. ತುಂಬಾ ಇದೆ ಅದು. ಪಂಕಜ ಮ್ಯಾಮ್ ಆಗ್ತಾ ಇಲ್ವಾ? ತೊಂದ್ರೆ ಇಲ್ಲ ಬಿಡಿ, ನಾನು ಇದರಲ್ಲೇ ಕಂಟಿನ್ಯೂ ಮಾಡ್ತೇನೆ, ಏನೋ ಪ್ರಾಬ್ಲಮ್ ಇಲ್ಲ. ಮತ್ತೆ ಇದರ ಜೊತೆಗೆ ರೈತರಿಗೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ ಕೂಡ ನಮ್ಮಲ್ಲಿದೆ. ಆಗ್ರೋ ಬೂಸ್ಟ್ ಇದೆ, ಆಗ್ರೋ ಸಾಯಿಲ್ ಇದೆ, ವಿಝ್ಯಾಮ್ ಇದೆ, ಮತ್ತೆ ವಿ ಸ್ಟಿಕ್ ಕೂಡ ಇದೆ, ವಿ ಕಾಪ್ ಇದೆ, ವ್ಯಾಮ್ ಕಾಪ್ ಇದೆ. ಇದನ್ನೆಲ್ಲ ಯೂಸ್ ಮಾಡಿ ಫ್ರೆಂಡ್ಸ್. ಅದರ ಜೊತೆಗೆ ಯೂಸ್ ಮಾಡಿ, ನಾವು ಅದರ ತಾಕತ್ ಏನು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅದನ್ನ ಬೇರೆಯವರಿಗೆ ಹೇಳೋದ್ರಿಂದ ನಿಮ್ಗೆ ಮನಿ ಬರುತ್ತೆ ಅಲ್ವಾ? ಮನಿ ಮ್ಯಾಟರ್ಸ್ ನಮ್ಮ ಲೈಫ್ ಲೀಡ್ ಮಾಡ್ಲಿಕ್ಕೆ. ಸೊ ಇಷ್ಟು ಹೊತ್ತು ಹೆಲ್ತ್ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಗುರೂಜಿ ಸಂತೋಷ್ ಸರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನ ಜಗದೀಶ್ ಸರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಈ ಒಂದು ಪ್ಲಾಟ್ಫಾರ್ಮ್ ಅನ್ನು ಹುಟ್ಟು ಹಾಕಿದಂತಹ ನನ್ನ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರಿಗೆ ಒಂದು ದೊಡ್ಡ ಸೆಲ್ಯೂಟ್ ಅನ್ನ ಕೊಡ್ತಾ, ಇಷ್ಟೊತ್ತು ನೀವೆಲ್ಲರೂ ನನ್ನ ಮಾತನ್ನ ಒಂದು ಕೂತ್ಕೊಂಡು ಕೇಳಿದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಈ ಮಾತಿಗೆ ವಿರಾಮವನ್ನ ಇಡ್ತೇನೆ. ಥ್ಯಾಂಕ್ ಯು ಸೋ ಮಚ್.